ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಶುಭಗಳು. ಚೆನ್ನಾಗಿದ್ದೀರಾ? ಕೈಗಳ ಮನೆಗೆ ಇಟ್ಟು ಬಂದಿರೆ ವಾರಾಗಣ ಮರ್ತು ಬಿಡ್ತಾರೆ, ಮತ್ತೆ ದ್ಯಾಸ ಮಾಡ್ಬೇಕು. ಕೆಲವ್ರು ಇನ್ನ ಕೈಗಳು ಹಂಗೆ ಎತ್ತಿಕೊಂಡ. ನಾನೇನ್ ಮಾಡಕ್ಕಿದ್ದೀನಿ, ನೀವೇನ್ ಮಾಡಕ್ಕಿದ್ದೀನಿ? ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಬಹಳ ಸಂತೋಷ. ವಾರದ ಪ್ರತಿ ದಿನದಲ್ಲಿ ಕೂಡ ದೇವರು ಏನು ಮಾಡಿದ್ದಾರೆ? ಕಾಪಾಡಿದ್ದಾರೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ, ಆತನ ಸನ್ನಿಧಿಯಲ್ಲಿ ಬರುವಂತೆ ಮಾಡಿದ್ದಾರೆ. ಹಲ್ಲೆಲೂಯಾ. ಸರಿ, ಯೇಸಪ್ಪನ ನಂಬೋದು ಯಾಕೆ? ಯೇಸಪ್ಪನ ನಂಬುವುದು ಯಾಕೆ? ಯೇಸು ಸ್ವಾಮಿನ ಯಾಕೆ ನಂಬಬೇಕು? ಪ್ರಶ್ನೆ. ಸರ್ವ ಮಾನವರಿಗೋಸ್ಕರವಾಗಿ ಯೇಸಪ್ಪ ಹೇಳ್ತಾ ಇದ್ದಾನೆ, ನನ್ನನ್ನು ನೀವು ಯಾಕೆ ನಂಬಬೇಕು? ಯಾಕೆ ನಂಬಬೇಕು? ಆತ ಮಾನವರನ್ನೆಲ್ಲ ಉಂಟು ಮಾಡಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಮಾನವನು ತನ್ನ ಇಷ್ಟ ಬಂದಂಗ ಪ್ರಪಂಚದ ಕಡೆಲ್ಲ ಅಡ್ಡಾಡಿ ಅಲ್ಲಿ ದೇವರು ಇಲ್ಲಿ ದೇವರು ಅಂತ ಹುಡುಕಾಡಿ ನಾಶವಾಗ್ತಾ ಇರಬೇಕಾದ್ರೆ, ಅಯ್ಯ ನಿಮ್ಮ ಕೈಯಲ್ಲಿ ನಾನು ಸೃಷ್ಟಿ ಆಗಲ್ಲ, ನನ್ನ ಕೈಯಲ್ಲಿ ನೀವು ಸೃಷ್ಟಿಯಾಗಿರಪ್ಪ. ಈ ಸೃಷ್ಟಿಯೆಲ್ಲ ನಿಮಗೆ ಏನ್ ಮಾಡಿದ್ದೀನಿ ನಾನು? ನಿಮ್ಮ ಅನುಕೂಲಕ್ಕಾಗಿ ಕೊಟ್ಟಿನಿ, ಸೃಷ್ಟಿನ ಪೂಜೆ ಮಾಡೋದಕ್ಕಾಗಿ ಅಲ್ಲ. ನಾನೇ ಸೃಷ್ಟಿಕರ್ತ ಅಂತೇಳಿ ಅದೇನ್ ಮಾಡಿದ? ತಾನೇ ತೋರಿಸ್ಕೊಡೋದಕ್ಕಾಗಿ ನನ್ನ ಮಕ್ಕಳು ನರಮಾಂಸಧಾರಿಗಳಾಗಿರ್ಬೇಕಾದ್ರೆ ನಾನು ಕೂಡ ಅವರ ತರನೇ ಆಗ್ಬೇಕಂತ ತಿಳ್ಕೊಂಡು ಆತ ನಮ್ಮ ಹತ್ರಕ್ಕೆ ಬಂದ. ಯಾಕೆ ಬಂದ? ಆತನ ಒಂದು ಪ್ರಕಾಶ, ಆತನ ಒಂದು ತೇಜಸ್ಸು, ಆತನ ಒಂದು ಬೆಳಕು ಸಾಮಾನ್ಯವಾದದ್ದಲ್ಲ. ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳವರು ದೇವರು. ಆ ದೇವಾದಿ ದೇವರು ಏನ್ ಮಾಡಿದರು? ಒಬ್ಬ ಸೂರ್ಯನಿಗೆ ಈ ನರಮನುಷ್ಯರು ಗಡ ನಡಗುತ್ತಾರೆ, ಆ ಬಿಸಿಲಿಗೆ ತತ್ತರಿಸ್ತಾರೆ, ಆ ಬಿಸಿಲಿಗೆ ಯಾತನೆ ಪಡ್ತಾರೆ. ಕೋಟಿ ಸೂರ್ಯಕ್ಕಿಂತ ಹೆಚ್ಚಾದ ನನ್ನ ಪ್ರಕಾಶಕ್ಕೆ ಇವ್ರು ಏನಾಗ್ತಾರೆ? ಕಮರಿ ಹೋಗ್ತಾರೆ. ಈ ಭೂಮಿ ಏನಾಗಿ ಬಿಡುತ್ತ? ಸುಟ್ಟು ಬೂದಿಯಾಗಿ ಬಿಡುತ್ತ. ಯಾಕೆ? ನಾನು ಸಂಚರಿಸುವಾಗ ನನ್ನ ಪ್ರಕಾಶಕ್ಕೆ ಭಯಪಟ್ಟು, ಗರ್ಜನೆಗೆ ಭಯಪಟ್ಟು ಸೂರ್ಯನೇ ಏನ್ ಮಾಡ್ತಾನೆ? ಅಡಗಿಕೊಳ್ತಾನೆ. ಮಾನವರು ಅಯ್ಯೋ ಬೂದಿಯಾಗಿ ಬಿಡ್ತಾರೆ ತಿಳ್ಕೊಂಡು ತನ್ನ ಶಕ್ತಿ ಎಲ್ಲ ಅಲ್ಲಿ ಬಿಟ್ಟು ಸಾಧಾರಣ ಮಾನವನಾಗಿ ಈ ಲೋಕಕ್ಕೆ ಬಂದ. ಆದ್ರೆ ಮಾನವರಿಗೆಲ್ಲರಿಗೆ ಜನ್ಮ ಪಾಪ ಇದೆ, ಆತನಿಗೆ ಪಾಪವಿಲ್ಲದಂತೆ ಮಾನವನಾಗಿ ಲೋಕಕ್ಕೆ ಬಂದ. ಮೊದಲನೇ ಆದಾಮನಾಗಿರ್ತಕ್ಕಂಥ, ಮೊದಲು ನಮ್ಮ ಮೂಲ ಪಿತೃವಾಗಿರ್ತಕ್ಕಂಥ ತಂದೆಗೆ ಕೂಡ ಪ್ರಾಪ್ರಥಮವಾಗಿ ದೇವರು ಪಾಪವನ್ನ ಹಾಕಿ ಉಂಟು ಮಾಡಲಿಲ್ಲ ಪ್ರಿಯರೇ. ನೀತಿವಂತನಾಗಿ ಅದನ್ನ ಉಂಟು ಮಾಡಿದ. ಆತನ ದೇಹವನ್ನ ಮಣ್ಣಿನಿಂದ ಏನು ಮಾಡಿದ? ಸೃಷ್ಟಿ ಮಾಡಿದ. ಮಣ್ಣಿನ ಗೊಂಬೆಯನ್ನ ಮಾಡಿ ತನ್ನ ರೂಪದಲ್ಲಿ ಮಾಡಿ ನಾಸಿಕ ರಂಧ್ರದಲ್ಲಿ ತನ್ನ ವಾಯು ಜೀವ ವಾಯು ಪ್ರಾಣವನ್ನ ಊದಿದ ಪ್ರಿಯರೇ. ಅವಾಗ ಮಣ್ಣಿನ ಗೊಂಬೆ ಹೋಗಿ ಈ ಮಾಂಸ, ಎಲುಬು, ತೊಗಲು, ನರಗಳು ರೂಪುಗೊಂಡು ರೂಪಾಂತರ ಆಗಲ್ಪಡ್ತೀವಿ ಪ್ರಿಯರೇ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರಂಗ ಮಾಡಿದಂದ ಮೇಲೆ ನಾವು ಮಾಡೋಣ ಅಂತ ತಿಳ್ಕೊಂಡು ಮಾನವರು ಏನ್ ಮಾಡ್ತಾ ಇದ್ದಾರೆ ಈ ಕಾಲದಲ್ಲಿ? ಮನುಷ್ಯನ ತರ ಗೊಂಬೆ ಮಾಡಿ ನಾವು ಕಿರೀಟ ಇಟ್ಕೊಂಡು ಅಡ್ಡಾಡಕ್ಕಾಗಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಕಿರೀಟ ಕೊಟ್ಟು ಅದಕ್ಕೆ ಏನೋ ನಾನಾ ತರವಾದ ಆಕಾರಗಳು ಕೊಟ್ಟು
ಎಲ್ಲ ಮಾಡ್ತಾರೆ, ಆದ್ರೆ ಜೀವ ಕೊಡಕ್ಕೆ ಮಾನವರಿಂದ ಆಗಲ್ಲ. ಯಾಕಂದ್ರೆ ಈ ಮಾನವರು ದೇವರು ಅಲ್ಲ, ಮಾನವರ ಒಳಗೆ ವಾಸ ಮಾಡೋರು ದೇವರ ಬೆಳೆದಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ದೇವರ ಪ್ರತಿರೂಪವಾಗಿರುವಂತಹ ಮನುಷ್ಯನನ್ನ ಯಾರು ಕೀಳಾಗಿ ಕಾಣ್ತಾರೋ, ಯಾರು ದ್ವೇಷಿಸ್ತಾರೋ, ಯಾರು ದೂಷಿಸ್ತಾರೋ, ಅವರು ದ್ರೋಹದ ವಂಶಕ್ಕೆ ಸೇರಿಸಲ್ಪಟ್ಟು ದ್ರೋಹಿಗಳು. ಅಂದ್ರೆ ಕಸ ಹಾಕುವ ಸ್ಥಳ ಬೆಂಕಿಯಲ್ಲಿ ಯಾವ ಪ್ರಕಾರವಾಗಿ ಕಸ ಹಾಕ್ತಿವೋ ಅದೇ ಪ್ರಕಾರವಾಗಿ ನರಕದಲ್ಲಿ ಅವರು ಹಾಕಲ್ಪಡ್ತಾರೆ ಪ್ರಿಯರೇ. ಅದಕ್ಕೆ ದೇವರು ಚಾನ್ಸ್ ಕೊಟ್ಟಿದ್ದಾನೆ. ಅವರೊಳಗೆ ದೂಷಕನಾಗಿರ್ಬೋದು, ಹಿಂಸಕನಾಗಿರ್ಬೋದು, ಮೋಸಗಾರನಾಗಿರ್ಬೋದು, ಕೊಲೆಗಡಕನಾಗಿರ್ಬೋದು. ಆದ್ರೆ ಈ ಭೂಮಿ ಉಂಟು ಮಾಡಿದ ನಿಮ್ಮ ಅಪ್ಪ ಅಲ್ಲ, ನಿಮ್ಮ ತಾತ ಅಲ್ಲ, ನೀನು ಮಾಡಿಕೊಂಡ ದೇವರುಗಳು ಕೂಡ ಅಲ್ಲ. ನಿನ್ನನ್ನು ಉಂಟು ಮಾಡಿದ ದೇವರು ಈ ಭೂಮಿಯನ್ನು ಉಂಟು ಮಾಡಿದಾರೆ. ಆದ್ರೆ ನಿನಗೆ ಚಾನ್ಸ್ ಕೊಟ್ಟಿದ್ದಾರೆ. ಏನಂತ? ನನ್ನನ್ನು ತಿಳ್ಕೋಬೇಕು, ನೀನು ನನ್ನನ್ನೇ ತಿಳ್ಕೋಬೇಕು. ನಿನ್ನ ಮನೆ ದೇವರತ್ತಿ ಮಾಡಿಕೊಂಡು ನಿಜ, ನಿನ್ನ ಮನವನ್ನು ಉಂಟು ಮಾಡಿದ ದೇವರು ಯಾರು? ನಾನೇ. ಹಲ್ಲೆಲೂಯಾ. ಭೂಮಿ ತುಂಬಾ ಬೆಳಕು ಕೊಡುವಂತೆ ಸೂರ್ಯನನ್ನು ಹೇಗೆ ನೇಮಿಸಿದ್ದೀನೋ, ಒಬ್ಬನೇ ಸೂರ್ಯನನ್ನು ಹೇಗೆ ನೇಮಿಸಿದ್ದೀನೋ ಅದೇ ಪ್ರಕಾರವಾಗಿ ಎಲ್ಲಾ ಮನುಷ್ಯರಿಗೆ ಬೆಳಕು ಕೊಡೋದಕ್ಕಾಗಿ ಯಾಕೆ ಯಾವ ಪ್ರಕಾರವಾಗಿ ನಾನು ನೇಮಿಸಿದ್ದೇನೋ ಅದೇ ಪ್ರಕಾರವಾಗಿ ಎಲ್ಲಾ ಮನುಷ್ಯರನ್ನು ಉಂಟು ಮಾಡಿದ ದೇವರು ನಾನೇ ಅಂತ ಹೇಳಿ ಸೃಷ್ಟಿಕರ್ತನ ದೇವರು ಮಾತಾಡ್ತಾರ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್, ಆಮೆನ್. ಪ್ರಿಯವಾದವರೇ, ದೇವರನ್ನ ಯಾಕೆ ನಂಬಬೇಕು ಗೊತ್ತಾ? ದೇವಲೋಕದ ಮಾರ್ಗ ಭೂಲೋಕದಲ್ಲಿ ನಮಗೆ ಗೊತ್ತಿಲ್ಲ. ಯೇಸು ಸ್ವಾಮಿ ದೇವರನ್ನ ನಂಬಿದ್ರೆ ಆತನೇ ಮಾರ್ಗವಾಗಿದ್ದಾನೆ. 2 ಗಂಟೆ ತಗೊಳ್ಬೇಕು. ಅದಕ್ಕಾಗಿ ಆತನ್ನು ನಂಬಬೇಕು. ಶಾಶ್ವತವಾಗಿ ಮರಣ 2 ಇದಾವೆ. ಮೊದಲನೇ ಮರಣ ಶರೀರದ ಮರಣ, ಎರಡನೇ ಮರಣ ಆತ್ಮದ ಮರಣ. ಆತ್ಮದ ಮರಣ ಅಂದ್ರೆ ಏನು? ಮರಣ ಅಂದ್ರೆ ಏನ್ರಿ? ವೇದನೆ. ಮರಣ ಅಂದ್ರೆ ಏನು? ದುಃಖ. ಮರಣ ಅಂದ್ರೆ ಏನು? ಗೋಳಾಟ. ಮರಣ ಅಂದ್ರೆ ಏನು? ನೋವು. ಮರಣ ಅಂದ್ರೆ ಏನು? ಸಂಕಟ. ಆ ಮರಣದ ಕಡೆ ಅಂದ್ರೆ ಎರಡನೆಯ ಮರಣ, ಆತ್ಮಕ್ಕೆ ಮರಣ ಹೆಂಗಿರ್ತದೆ ಅಂದ್ರೆ ದಿನನಿತ್ಯ ಮರಣ, ದಿನನಿತ್ಯ ಗೋಳಾಟ, ದಿನನಿತ್ಯ ವೇದನೆ, ದಿನನಿತ್ಯ ಬಾಧೆ, ದಿನನಿತ್ಯ ಯಾತನೆ ಇರುತ್ತೆ ಅಂತ. ಆ ಯಾತನೆ ಸ್ಥಳಕ್ಕೆ ನಾವು ಹೋಗಲಾರದೆ ಇರಬೇಕಾದರೆ ಆ ಮರಣವನ್ನು ಗೆದ್ದಿರುವ ಮಹಾಭಗವಂತ ಯೇಸು ಕ್ರಿಸ್ತ ಮಹಾಪ್ರಭುಗಳು ಪ್ರೇಸಲ್ಲ. ಯಾವ ಕುಲದ ದೇವರಲ್ಲ, ಯಾವ ಮತದ ದೇವರಲ್ಲ, ಯಾವ ದೇಶದ ದೇವರಲ್ಲ, ಯಾವ ಭಾಷೆ ದೇವರಲ್ಲ. ಆತ ಪರಲೋಕದ ದೇವರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಆದರೆ ಈ ಲೋಕಕ್ಕೆ ಬಂದಿರುವುದೇ ಎಲ್ಲರಿಗೋಸ್ಕರವಾಗಿ ತನ್ನನ್ನೇ ಒಪ್ಪಿಸಿಕೊಟ್ಟು ಯಜ್ಞವಾಗುವುದಕ್ಕಾಗಿ, ಅಂದ್ರೆ ಮರಣಿಸುವುದಕ್ಕಾಗಿ ಬಂದನಂತ ದೇವರು. ಯಾಕಪ್ಪ ಬಂದ? ಮರಣಿಸುವುದಕ್ಕಾಗಿ. ಯಾಕೆ ಬಂದ? ಮರಣದ ಕೊಂಡಿ ಮುರಿಬೇಕಾದ್ರೆ ಎಲ್ಲರಿಗೋಸ್ಕರವಾಗಿ ಮರಣ ಹೊಂದಬೇಕು. ನೀತಿವಂತನ ಮರಣ, ನೀತಿವಂತನ ಮರಣ ಅದು ಮರಣ ಅಲ್ಲ, ಆ ಮರಣವನ್ನು ಗೆದ್ದು ಜೀವಕ್ಕೆ ತಿರುಗಿಸುವಂತದ್ದಾಗಿದೆ. ಯಾಕಂದ್ರೆ ನೀತಿಯು ಸಾಯೋದಿಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸತ್ಯ ಯಾವಾಗಲೂ ಬದುಕುತ್ತೆ. ನಾವು ಇಲ್ಲಿ ಇನ್ನೊಬ್ಬನು ಬಗಲಾಗಿರ್ತಾನ, ಊರು ಹಾಳು ಮಾಡೋನು, ದೇಶ ಹಾಳು ಮಾಡೋನು, ಎಲ್ಲರೊಳಗೆ ಸುತ್ತರಿತಾನ. ಅವನಿಗೆ ದೇಹ ಇಲ್ಲ, ಆತ್ಮ ಐತೆ. ಅವನು ಎಲ್ಲರ ಮನುಷ್ಯನೊಳಗೆ ಹೋಗ್ಕಂತಾನ. ಹುಚ್ಚಿಡೋದು ನಿಮಗೆ. ನೀವ್ಯಾಕೆ ಹೋದ್ರಿ? ಬಿಟ್ಬಿಡ್ರಿ. ನಾವು ಯಾರು? ನೀವ್ಯಾರು? ನಿಮ್ಗೆ ಎರಡದ ಮೂಗು, ಕಣ್ಣು 4 ಇದಾವ. ಅವನು ಹೇಳ್ತಾನ ಬಗಲಾಗಿದ್ದು, ನಾವ್ಯಾರು? ಅರ್ಥ ಮಾಡಿಕೆ ಪ್ರಿಯವಾದವ್ರೆ, ನೀನು ಯಾರಾದ್ರೂ ಆಗಿರು,
ಸತ್ಯ ನಿನ್ನಲ್ಲಿ ಇರ್ಲಾರ್ದಂಗಿದ್ರೆ, ಸತ್ಯ ನಿನ್ನಲ್ಲಿ ಇರ್ಲಾರ್ದಂಗಿದ್ರೆ ಆ ಸತ್ಯ ಲೋಕಕ್ಕೆ ನಿನಗೆ ಪ್ರವೇಶ ಇಲ್ಲ. ಬೇಸಲ್ಲ ಯಾಕೆ ಗೊತ್ತಾ? ಈ ಭೂಮಿ ದೇವಲೋಕಕ್ಕೆ ಸೇರಕ್ಕೆ ಸಾಧ್ಯವೇ ಇಲ್ಲ. ಈ ಭೂಮಿ ಏನಾಗುತ್ತೆ? ನಾಶವಾಗುತ್ತೆ. ಈ ಭೂಮಿ ಸುಟ್ಟು ಬೂದಿ ಮಾಡ್ತಾನೆ ದೇವರು, ಸಂಪೂರ್ತಿಯಾಗಿ ತೆಗೆದಾಕ್ತಾನೆ. ಈ ಪಾಪದ ಭೂಮಿ ಹೋಗ್ಬಿಡುತ್ತೆ, ಮತ್ತೆ ನೀತಿ ಭೂಮಿ ರೂಪುಗೊಳ್ಳುತ್ತೆ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸೋತು ಉಂಟಾಗಲಿ. ಈ ಭೂಮಿ ಯಾತನೆ ಪಡ್ತಾ ಇದೆ, ಸೃಷ್ಟಿಕರ್ತನ ಇವರು ನಂಬುವವರಲ್ಲ ಅಂತ ತಿಳ್ಕೊಂಡು ಮಾನವರು ಯಾವಾಗ ಮಹಿಮೆ, ಭಕ್ತರ ಮಹಿಮೆ, ದೇವರ ಮಕ್ಕಳ ಮಹಿಮೆ ಭೂಮಿ ಮೇಲೆ ಆವರಿಸುತ್ತೋ ಎಂಬುದಾಗಿ ಪ್ರತಿನಿತ್ಯ ಇದು ಭೂಮಿ ಏನ್ ಮಾಡ್ತಾ ಇದೆ? ದೇವರನ್ನ ಆಹ್ವಾನ ಮಾಡ್ತಾ ಇದೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯಾರು ದೇವರನ್ನ ನಂಬುತ್ತಾರೋ, ಮರಣ ಸಹಜ, ಯಾವಾಗಾದ್ರೂ ಬರ್ಬೋದು ಮರಣ. ಅಂದ್ರೆ ಅರ್ಥ ಏನು? ಟೂರ್ಗೆ ಹೋಗಿರ್ತಾರ, ಕೆಲವರು 3 ದಿವಸಕ್ಕೂ ವಾಪಸ್ ಬರ್ತಾರ, ಕೆಲವರು 2 ದಿವಸಕ್ಕೂ ವಾಪಸ್ ಬರ್ತಾರೆ, ಕೆಲವರು 1 ದಿವಸ ಹೋಗಿ 1 ದಿವಸ ಬಂದ್ಬಿಡ್ತಾರ, ಪಿಕ್ನಿಕ್. ಇನ್ನು ಕೆಲವ್ರು ಏನ್ ಮಾಡ್ತಾರೆ? ತಿಂಗಳಿಂದ ಎಲ್ಲ ದಿವಸ ಎಲ್ಲ ನೋಡ್ಬೇಕಲ್ಲ ಬರ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರ? 3 ತಿಂಗಳು ಸುತ್ತಾಡಿ ಬರ್ತಾರೆ, ಪ್ರಪಂಚ ಸುತ್ತಾಡ್ಬೇಕು ಅಂತೇಳಿ. ಇನ್ನು ಕೆಲವರು ದುಡ್ಕೊಂಡು ತಿನ್ಬೇಕಂತ ಬೇರೆ ಕಡೆ ಹೋಗಿ ಬಿಡ್ತಾರೆ, ಅಲ್ಲೇ ಪರ್ಮನೆಂಟ್ ಆಗಿಬಿಡ್ತಾರೆ. ಯಾವಾಗ ಬರ್ತಾರೆ ಗೊತ್ತಾ? ಹಬ್ಬಕ್ಕ ಉಣ್ಣಿಗೆ 1 ದಿವಸ 2 ದಿವಸ ಬಂದ್ರೂ ಮತ್ತೆ ಹೋದ್ರು. ಅಕಸ್ಮಾತ್ ನನ್ನ ಮದುವೆ ಮುಂಜಿ ಇದ್ರೆ ಬಂದ್ರೂ ಮತ್ತೆ ಹೋದ್ರು. ಲಾಸ್ಟಿಗೆ ಅವ್ರ ಮೆತ್ತಗಾದಾಗ ಅಂತಾರೆ, ನಮ್ಮೂರ್ ನಾವು ಸೇರ್ಕೊಳ್ಳೋಣಪ್ಪ, ನಮ್ಮೂರ್ ನಾವು ಸೇರ್ಕೊಳ್ಳೋಣಪ್ಪ. ಎಷ್ಟು ದಿವಸದ್ರೆ ಇದಪ್ಪ ರಾಯಿಯವರು ದುಡಿದೀವಿ, ಮಾಡಿವಿ, ರೊಕ್ಕ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ನಮ್ಮೂರು ಹೋಗೋಣ, ಅಲ್ಲೇ ಸುಖವಾಗಿ ಬಾಳೋಣ. ಪೂರ್ವಕದ ಸರ್ವ ಮಾನವರಿಗೆ ಒಂದು ಊರು ಇದೆ. ಆ ಊರು ಯಾವುದು ಗೊತ್ತಾ? ಶಾಶ್ವತವಾಗಿ ಮನುಷ್ಯರನ್ನು ರಕ್ಷಣೆ ಮಾಡುವಂತ ಊರು, ಶಾಂತಿಯುತವಾಗಿರುವಂತ ಊರು. ಆ ಒಂದು ಊರಿನಲ್ಲಿ ಶಾಂತಿ ಇದೆ, ಪ್ರೀತಿ ಇದೆ, ನೀತಿ ಇದೆ. ಆ ಊರಿನಲ್ಲಿ ದುಃಖ ಇಲ್ಲ, ಗೋಳಾಟ ಇಲ್ಲ. ಆ ಒಂದು ಊರಿನಲ್ಲಿ ಸಂಕಟವಿಲ್ಲ, ಯಾವಾಗಲೂ ನೆಮ್ಮದಿ ತುಂಬಿದ ಊರು. ದೇವರಿಗೆ ಮಹಿಮೆ ಉಂಟಾಗಲಿ. ಅಲ್ಲಿ ಯಾರ ತೊಂದರೆ ಇಲ್ಲ, ಯಾರ ಕಾಟ ಇಲ್ಲ, ಯಾರದ ಒಂದು ಯಾವ ವಿಧವಾಗಿರ್ತಕ್ಕಂಥ ರೋಗಗಳ ಬಾಧೆ ಇಲ್ಲ. ಅಲ್ಲಿ ನೆನ್ಷನ್ನಾಗಿ ಏನು ಊಟ ಮಾಡ್ಬೇಕಂದ್ರೆ ಹಂಗೆ ಬಂದ್ಬಿಡುತ್ತ. ಅಯ್ಯೋ, ಈಗ ಕೆಲವರು ಬಿರಿಯಾನಿ ತಿನ್ನೋರು, ನನಗೆ ಬಿರಿಯಾನಿ ಬೇಕು ಅಂದ್ರೆ ಟಕ್ಕನ್ ಬಂದ್ಬಿಡುತ್ತೆ ಹಂಗೆ. ನಿನ್ಬೋದು ನನಗೆ ಮೈಸೂರು ಪಾಕ್ ತಿನ್ನಂಗಾಗಿತ್ತು, ಆಯ್ತು ಟಕ್ಕನ ಬಂದ್ಬಿಡುತ್ತೆ, ರೆಡಿ. ಅದು ಹೆಂಗ ಗೊತ್ತಾ? ಆ ಒಂದು ಊರಿನಲ್ಲಿದ್ದುಕೊಂಡೆ ಆ ಸೃಷ್ಟಿಕರ್ತನಾದ ದೇವರು ಭೂಮಿ ಉಂಟಾಗಲಿ ಅಂತ ಆಯ್ತು. ಆಗಿಂದಾಗಲಿ ಭೂಮಿ ಸೃಷ್ಟಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಆ ಊರೇ ಪರಲೋಕ. ಆ ಊರಿಗೆ ಹೋಗ್ಬೇಕಾದ್ರೆ, ಆ ಊರಿಗೆ ಹೋಗ್ಬೇಕು ಅಂತ ತಿಳ್ಕೊಂಡು ಈ ಲೋಕದಲ್ಲಿ ಎಷ್ಟು ತಡವಾಡಿದ್ರು ಕೂಡ ಆ ಊರು ದಾರಿನೇ ಸಿಗಲಲ್ರಿ. ಅದಕ್ಕೋಸ್ಕರವಾಗಿ ಆ ದೇವಾದಿ ದೇವರು ನಮ್ಮನ್ನ ಕರುಣೆ ಇಟ್ಟು, ಕೃಪೆ ತೋರಿಸಿ, ದಯೆ ತೋರಿಸಿ ತಾನೇ ಮಾರ್ಗವಾಗಿ ಈ ಲೋಕಕ್ಕೆ ಬಂದ. ಕೋಟಿ ಸೂರ್ಯಕ್ಕಿಂತಲೂ ಹೆಚ್ಚು ಪ್ರಕಾಶವುಳ್ಳ ದೇವರ ಸನ್ನಿಧಿಯಲ್ಲಿ ದೇವರ ಎದುರಿಗೆ ನಿಂದಿರಬೇಕಾದ್ರೆ ಅಸಾಧ್ಯ. ಆತನ ಎದುರಿಗೆ ನಿಂದಿರಬೇಕಾದ್ರೆ ಅಲ್ಲಿಂದ ಇಲ್ಲಿಗೆ ಯಾರು ಬಂದಿದ್ದಾರೋ ಆ ಬೆಳಕಿಗೆ ಎದುರಾಗಿ ನಿಂತುಕೊಂಡು ಆ ಬೆಳಕಿನೊಳಗಿಂದ ಯಾರು ಬಂದಿದ್ದಾರೋ ಆತನು ನಿಮ್ಮನ್ನ ಆತನ ಮುಂದೆ ನಿಲ್ಲಿಸೋದಕ್ಕೆ ಸಾಧ್ಯ. ಅದು ಹೆಂಗಂತ ಅನ್ಬೋದು ಪ್ರಿಯರೇ? ಕರೆಂಟ್ ಇರ್ತದ, ಕರೆಂಟ್ ನಾನು ಹಿಡ್ಕೊಂಡೆ ಅಂತ ತಿಳ್ಕರಿ. ಹಿಡ್ಕೊಳ್ಳಾರ್ದಂಗಿದ್ರೆ ನೀವು ಹಂಗೆ ಇರ್ತಾರೆ. ನನ್ನ ಹಿಡ್ಕೊಂಡಪ್ಪ ನೀವು ಮುಂದಕ್ಕೆ ಬಿಡಕ್ಕಾಗಲ್ಲ. ನನ್ನಿದು ನಿಮ್ಗೆ ಏನಾಗುತ್ತೆ? ಕರೆಂಟ್. ಅದ್ರಾಗ ಮೇನ್ ವೈರ್ನಾಗ ಕರೆಂಟ್ ಐತೆ, ನನ್ನಲ್ಲಿ ಕರೆಂಟ್ ಐತೆ, ನನ್ನ ಹಿಡ್ಕೊಂಡವ್ರೆಲ್ಲರಲ್ಲಿ ಕರೆಂಟ್ ಐತೆ.
ಅಂದ್ರೆ ಆ ಶಕ್ತಿ ನಮ್ಮಲ್ಲಿದ್ದಾಗ ಆ ಬೆಳಕಿಗೆ ನಾವು ಸುಮ್ಮನೆ ನಿಂತ್ಕೊಂಡ್ಬಿಡ್ತೀವಿ. ಅದು ಎಷ್ಟನೇ ಬೆಂಕಿ ಇವ್ರು ಅಲ್ಲಾಡಂಗಲ್ಲ. ಯಾಕೆ ಗೊತ್ತಾ? ಆ ಕರೆಂಟ್ ನಮ್ಮಲ್ಲಿ ಎಲ್ಲ ಕೆಟ್ಟಿದ್ದೀವಿ. ಯೇಸು ಕ್ರಿಸ್ತ ಮಹಾರಾಜ್ ಖುಷಿ. ಅದೇ ಪ್ರಕಾರವಾಗಿ ಏಸಪ್ಪ ನೀತಿಯುಳ್ಳ ದೇವರು ಆತನ ಯಾರು ಹಿಡ್ಕೊಳ್ತಾರಂದ್ರೆ ಆತನ ಶಕ್ತಿ ಪವರ್ ಅವರೊಳಗೆ ಪ್ರವೇಶ ಮಾಡುತ್ತದೆ. ಅವರಲ್ಲಿರ್ತಕ್ಕಂಥ ಕಲ್ಮಶಗಳೆಲ್ಲವೂ ಸುಟ್ಟಾಕಿ ಬಿಡುತ್ತ ಪ್ರಿಯರೇ. ಅವರಲ್ಲಿರ್ತಕ್ಕಂಥ ಒಳ್ಳೆತನ ಬಂಗಾರದ ಉಪಾಧಿಯಲ್ಲಿ ಆ ನೀತಿ ಮಾತ್ರ ಉಳಿಸುತ್ತ ಪ್ರಿಯರೇ. ಬೆಂಕಿಯಾಗ ಹಾಕ್ರಿ ಎಲ್ಲ ಪ್ಲಾಸ್ಟಿಕ್ ಕರಗುತ್ತ, ಅಲ್ಲಿಲ್ಲಯ್ಯ ಬಟ್ಟೆನೂ ಕರಿ ಹೋಗುತ್ತ, ಸುಟ್ಟೋಗುತ್ತ. ಆಮೇಲೆ ಕಬ್ಬಿಣನೂ ಸುಟ್ಟೋಗುತ್ತ, ಎಲ್ಲ ಕರಿಗೆ ಹೋಗುತ್ತಾರೆ ಬೆಂಕಿಯಾಗ. ಬಂಗಾರ ಹಾಕಿದ್ರೆ ಕರಗಲ್ಲ ಪ್ರಿಯರೇ. ಬಂಗಾರ ಹಾಕಿದ್ರೆ ಕರಗಲ್ಲ, ಮತ್ತೆಟ್ಟ ಪ್ರಕಾಶ ತುಂಬುತ್ತ ಪ್ರೇಸಲ್ಲ. ಆ ಬಂಗಾರದ ಉಪಾಧಿಯಲ್ಲಿ ಆ ಸತ್ಯವಂತರಾಗಿರ್ತಕ್ಕಂಥ ವ್ಯಕ್ತಿಗಳೇ, ಆ ಸತ್ಯವಂತನಾದ ದೇವರನ್ನು ನಂಬಿದ ವ್ಯಕ್ತಿಗಳೇ ಆ ಬಂಗಾರ ಲೋಕದಲ್ಲಿ, ಆ ಬೆಳಕಿನ ಲೋಕದಲ್ಲಿ ಕೋಟಿ ಸೂರ್ಯಕ್ಕಿಂತ ಹೆಚ್ಚು ಪ್ರಕಾಶವುಳ್ಳ ದೇವರ ಮುಂದೆ ಶಕ್ತಿ ಸಮರ್ಥರಾಗಿ ನಿಲ್ಲುವಂತಹ ಒಂದು ರೀತಿಯಲ್ಲಿ ಈ ಲೋಕದಲ್ಲಿ ಆತನ ನಂಬಿದಾಗ ಆ ಶಕ್ತಿ, ಆ ಪವರ್ ಅವರೊಳಗೆ ರೂಪಗೊಳ್ಳುತ್ತೆ ಪ್ರಿಯರೇ. ಎಲ್ಲ ಗಟ್ಟಿಗೆ ತಗೊಳ್ತೇನೆ. ಅಲ್ಲಿಲ್ಲಯ್ಯ ಕೋಟಿ ಗಳಿಸಿದ್ರು ತಿಂಬದೇನು ಅನ್ನನೇ. ಸತ್ರ ಯಾವ ಕೋಟಿ ಬರಲ್ಲ, ಯಾವ ಬಿಲ್ಡಿಂಗ್ಗಳು ಬರಲ್ಲ, ಸಾವಿರಾರು ವಾಹನಗಳಿದ್ರು ಬರಲ್ಲ, ಸಾವಿರಾರು ಬಂಗಾರದ ಬಟ್ಟೆಗಳಿದ್ರು ಬರಲ್ಲ. ಯಾಕೆ ಗೊತ್ತಾ ಪ್ರಿಯವಾದವರೇ? ಇವತ್ತು ದೇವರು ನಿನ್ನ ಸಗಣ ನನ್ನ ಸಗಣ ಮಾತಾಡ್ತಾನೆ. ಇದೆಲ್ಲ ನೀನು ಈ ಲೋಕದಲ್ಲಿ ಶರೀರ ರೂಪದಲ್ಲಿ ಇದ್ದಾಗ ನಿನಗೆ ಕೊಟ್ಟಿದ್ದೀನಿ. ಇನ್ನ ಒಂದು ನಿನಗೆ ಕೊಟ್ಟಿದ್ದೀನಿ. ಏನು ಗೊತ್ತಾ? ಪರಲೋಕದ ಸಾಮರ್ಥ್ಯ, ಪರಲೋಕದ ಶಕ್ತಿ, ಪರಲೋಕದ ಆನಂದ, ಪರಲೋಕದಲ್ಲಿರ್ತಕ್ಕಂಥ ಸುಖ ಸಂತೋಷ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ನನ್ನನ್ನೇ ನಿಮಗೆ ಸಮರ್ಪಣೆ ಮಾಡಿದ್ದೇನೆ. ನಾನು ನಿಮ್ಮೊಳಗೆ ಬರ್ಬೇಕಂತ ಇಷ್ಟಪಟ್ಟಿದ್ದೀನಿ. ನಿಮ್ಮ ನಡತೆಯಲ್ಲಿ ಇತರರ ನನ್ನನ್ನು ನೋಡಬೇಕು. ಆ ಪ್ರಕಾರವಾಗಿ ನನ್ನ ಒಂದು ಪ್ರಕಾಶ, ನನ್ನ ಒಂದು ತೇಜಸ್ಸು, ನನ್ನ ಒಂದು ನೀತಿ ನಿಮ್ಮ ಜೀವಿತದೆಲ್ಲ ವ್ಯಾಪಿಸಿ ಅನೇಕರಿಗೆ ನೀವು ಬೆಳಕಾಗಿರ್ಬೇಕಂತ ತಿಳ್ಕೊಂಡು ನಾನು ನಿಮಗಾಗಿ ನನ್ನ ರಕ್ತವನ್ನು ನಾನು ಹಿಂಡಿದ್ದೀನಿ ಎಂಬುದಕ್ಕೆ ದೇವರು ಮಾತಾಡ್ತಾರೆ. ರಕ್ತ ಪ್ರೋಕ್ಷಣಂ ಪಾಪ ವಿನಾಶನಂ. ರಕ್ತ ಪ್ರೋಕ್ಷಿಸಲ್ಪಟ್ರೆ ನೀವು ಪಾಪ ಏನಾಗೋದು? ನಾಶ ಆಗಿದೆ. ಯಾಕಂದ್ರೆ ನೀನು ನಾನು ಕೂಡ ಈ ಲೋಕಕ್ಕೆ ಬರಬೇಕಾದ್ರೆ ಪ್ರಥಮವಾಗಿ ನಾವೇನಾಗಿದ್ದೀವಿ? ರಕ್ತದ ಮುದ್ದೆಗಳಾಗಿದ್ದೀವಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಪ್ರಿಯವಾದವರೇ, ಇವತ್ತು ದೇವರು ಪರಲೋಕಕ್ಕೆ ಅಂದರೆ ಸ್ವರ್ಗಕ್ಕೆ, ಕೆಲವರು ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗ್ತಾರಂತಾರೆ, ಸತ್ತವರು ಸ್ವರ್ಗಕ್ಕೆ ಹೋಗಲ್ಲ. ಅದು ಹೆಂಗಂದ್ರೆ ಸಿಟಿಯಾಗ ಹೋಗಿ ನೀನು ಕಾಯಿಪಲ್ಲೆ ತಗೊಂಡ್ಬಂದಿರ್ತಿ, ಮನೆಗಿಟ್ಟಿರ್ತಿ. ಮನೆಗಿಟ್ಟಾಗ ಕೆಲವು ಕೊಳತೋಗಿರ್ತಾವ, ಕೆಲವು ಉಳುಕತ್ತಿರ್ತಾವ. ಅವನ್ನೆಲ್ಲ ತಗೊಂಡೋಗಿ ನೀನು ಅಡಿಗೆ ಮಾಡಲ್ಲ ಪ್ರಿಯರೇ. ಆ ಕೊಳತೋಗಿದ್ದು ಕೂಡ ರೊಕ್ಕ ಕೊಟ್ಟು ತಂದಿ ಪಾಪ, ಯಾಕಂದ್ರೆ ಚೆನ್ನಾಗಿರುತ್ತೆ. ಮೊದಲು ಉಳುಕಿಡಿದ ಸಲ ನೀನು ರೊಕ್ಕ ಕೊಟ್ಟು ತಂದಿ, ಅದು ಚೆನ್ನಾಗಿರುತ್ತೆ. ಅದಕ್ಕಾದ್ರೂ ರೈತ ಏನ್ ಮಾಡಿರ್ತಾನೆ? ಗೊಬ್ಬರ ಹಾಕಿರ್ತಾನೆ, ಎಣ್ಣೆ ಹೊಡೆದಿರ್ತಾನೆ. ಅದಕ್ಕೆ ಕೆಲವು ಸಮಯ ಇರುತ್ತೆ. ಆದ್ರೆ ಅದು ಒಂದೇ ಗಿಡದಲ್ಲಿ ಇರ್ತದೆ. ಅದೇ ಪ್ರಕಾರವಾಗಿ ಮನುಷ್ಯರು ಕೂಡ ಒಂದೇ ಭೂಮಿಯಲ್ಲಿ ಎಲ್ಲರೂ ಇದಾರ. ಉಳುಕಾಗಿದ್ದು ಏನ್ ಮಾಡ್ತೀವಿ? ಮಾನವನಾಗಿರೋ ನೀವು ತೆಗೆದು ಬಿಸಾಕ್ತಿ. ಕೊಳತೋಗಿದ್ದು ನೀನೇನ್ ಮಾಡ್ತೀವಿ? ತೆಗೆದು ಬಿಸಾಕ್ತಿ. ಹೊರಗಡೆ ಕರ್ರಗಾಗಿದ್ದು ನೀನೇನ್ ಮಾಡ್ತೀವಿ? ತೆಗೆದು ಬಿಸಾಕ್ತಿ. ಆಮೇಲೆ ಅದ್ರಾಗ ಇನ್ನೊಂದು ಭಾಗ ಇರುತ್ತೆ, ಚೆನ್ನಾಗಿರುತ್ತೆ, ಅದನ್ನು ಮಾತ್ರ ನೀವು ತೆಗೆದುಕೊಳ್ತೀವಿ ಪ್ರಿಯರೇ. ಅದೇ ಪ್ರಕಾರವಾಗಿ ಲೋಕದಲ್ಲಿ ಕೂಡ ಎಲ್ಲರಿಗೂ ಕೂಡ ಸುಖ, ಸಂತೋಷ, ಹಣ, ಐಶ್ವರ್ಯ, ಆರೋಗ್ಯ, ಆನಂದ ಎಲ್ಲ ಕೊಟ್ಟಿದ್ದಾರೆ ದೇವರು. ಆದರೆ ತನ್ನ ಲೋಕಕ್ಕೆ ತೆಗೆದುಕೊಳ್ಳಬೇಕಾದರೆ ಅದರಲ್ಲಿ ಗಟ್ಟಿಯಾಗಿ ಸ್ವಚ್ಛವಾಗಿರುವಂತ
ವ್ಯಕ್ತಿಗಳನ್ನ ಮಾತ್ರ. Praise the Lord. ಅದು ಯಾಕೆ ಗೊತ್ತಾ? ನಿನ್ನೊಳಗೆ ಆತನ ಇದ್ದಾನೆ, ನಿನ್ನೊಳಗೆ ಆ ಸ್ವಭಾವ ಐತೆ, ನಿನ್ನೊಳಗೆ ಆ ಒಂದು ಬುದ್ಧಿ ಐತೆ, ನಿನ್ನೊಳಗೆ ಆ ಜ್ಞಾನ ಐತೆ. ಆ ಜ್ಞಾನದ ಮೂಲಕವಾಗಿ ಇದು ಒಳ್ಳೆಯದು ಕೆಟ್ಟದು ಅನ್ನತಕ್ಕಂಥದ್ದು ನೀನೇ ಏನ್ ಮಾಡ್ತಿ? ತೋರಿಸಿಕೊಡ್ತಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದೇ ಪ್ರಕಾರವಾಗಿ ದೇವಲೋಕಕ್ಕೆ ಹೋಗ್ಬೇಕಾದ್ರೂ ಕೂಡ ಸತ್ತವರೆಲ್ಲ ಸ್ವರ್ಗಕ್ಕೆ ಹೋಗಲ್ಲ. ಸಿಟಿನಲ್ಲಿ ತಂದಿರ್ತಕ್ಕಂಥ ಕಾಯಿಪಲ್ಲೆ ಎಲ್ಲ ಒಳಗೆ ಹಾಕೋಕ್ ಬರಲ್ಲ, ಅಡಿಗೆ ಮಾಡಕ್ ಆಗಲ್ಲ, ಕಸರು ತೆಗಿಬೇಕು, ಕೊಳತು ತೆಗಿಬೇಕು, ಪ್ರಿಯವಾದವರೇ ಉಳುಕು ತೆಗಿಬೇಕು. ಸ್ವಚ್ಛ ಮಾಡಿ ಚೆನ್ನಾಗಿದ್ದು ಮಾತ್ರ ಅಡಿಗೆಗೆ ಉಪಯೋಗವಾಗುತ್ತೆ. ಎಲ್ಲ ಗಟ್ಟಿಗೆ ಬಳಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಕ್ರಿಸ್ತ ಮಹಾರಾಜಕ್ಕೂ ಆ ಪ್ರಕಾರವಾಗಿ ಸ್ವಚ್ಛಗೊಳಿಸಿ ಹೊಸ ರೂಪ ಕೊಡುವುದಕ್ಕಾಗಿ ದೇವಾದಿ ದೇವರು ಈ ಮೃತ್ಯುಂಜಯ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ. ಎಂದು ಗಟ್ಟಿ ಚಪ್ಪಲಿಸೋಣ. ದೇವರಿಗೆ ಕಡಿಮೆ ಇಲ್ಲ, ಕಾಯಿ ಕಡಿಮೆ ಇರುವಂತಾಗ ಇಲ್ಲ, ನಮಗಾದ್ರೆ ಕಡಿಮೆನೆ. ಅದಕ್ಕೆ ಬಂಗಾರ ಕಡಿಮೆ ಅದ, ದೇವರಿಗೆ ಇಲ್ಲ. ಯಾಕೆ? ಅದು ಹೇಳಿದ್ರು ಬಂಗಾರ ತಯಾರಾಗುತ್ತೆ. ನಾವು ಅದ್ರ ಕಷ್ಟಪಟ್ಟು ಮಾಡ್ಬೇಕು, ಕಷ್ಟಪಟ್ಟು ದುಡಿಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಪ್ರಿಯವಾದವರೇ, ಇವತ್ತು ದೇವರು 90ನೇ ಕೀರ್ತನೆ 90ನೇ ಕೀರ್ತನೆ ನಿನ್ನನ್ನು ಕರೆದಿರುವಂತ ದೇವರು ಯಾರು? 1ನೇ ವಚನ. ಕರ್ತನೇ, ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಪ್ರೈಸ್ ದಿ ಲಾರ್ಡ್. ತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ಯಾರು? ದೇವರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೆಟ್ಟಗಳು ಉಂಟಾಗುವುದಕ್ಕಿಂತ, ಭೂಮಿ ಹೋದ್ರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀರೇ ದೇವರು. ಎಲ್ಲರ ಗಟ್ಟಿ ಚಪ್ಪಲು. ಬೆಟ್ಟಗಳು ಯಾವ ಉಂಟಾಗೋದಕ್ಕಿಂತ ಮುಂಚೆ ಇದ್ದು ದೇವರು. ದೇವರಿಗೆ ಮಹಿಮೆ ಉಂಟಾಗ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗತಿಸಿ ಹೋದ ನಿನ್ನಿನ ದಿನದಂತೆಯೇ, ರಾತ್ರಿಯ ಜಾವದಂತೆಯೇ. 1000 ವರ್ಷಗಳು ದೇವರ ದೃಷ್ಟಿಯಲ್ಲಿ ಎಷ್ಟು ದಿವಸ ರೀ? 12 ತಾಸು. ಎಷ್ಟ್ರೆ? 1000 ವರ್ಷಗಳ ದೇವರ ದೃಷ್ಟಿಯಲ್ಲಿ ಎಷ್ಟು? 12 ತಾಸು. ನಮಗಾದ್ರೆ 10 ತಲೆ, 12 ತಲೆ. 1000 ವರ್ಷ 12 ತಲೆ. ಅದಕ್ಕೆ ಎಷ್ಟು? 12 ತಾಸು. ತಾಸಿಗೆ 1 ತಲೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಾಮೆ, ದೇವರಿಗೆ ಸ್ತೋತ್ರ ಉಂಟಾಗಲಾಮೆ. ಸರ್ವಶಕ್ತಿಯುಳ್ಳ ದೇವಾದಿ ದೇವರಿಗೂ ಜೈ. ಆಮೆನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. 3ನೇ ವಚನ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. 1000 ವರ್ಷಗಳು ನಿನ್ನ ದೃಷ್ಟಿಯಲ್ಲಿ ಗಿಚ್ಚುವುದು ನಿನ್ನ ದಿನದಂತೆಯೇ, ರಾತ್ರಿ ಜಾವದಂತೆಯೇ. ನೀನು ಮನುಷ್ಯರನ್ನು ಪ್ರವಾಹದಿಂದ ಪಡೆಕೊಂಡು ಹೋಗುತ್ತಿ. ಅವರು ನಿದ್ರೆಗೆ ಸಮಾನರೇ. ಅವರು ಒತ್ತಾರಿಯಲ್ಲಿ ಚಿಗುರು ಹುಲ್ಲಿನಂತಿದ್ದಾರೆ. ಅದು ಉದಯದಲ್ಲಿ ಬೆಳೆದು ಹೂ ಬಿಡುತ್ತದೆ, ಸಂಜೆಯಲ್ಲಿ ಕೊಯ್ಯಲ್ಪಟ್ಟು ಒಣಗಿ ಹೋಗುತ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಅಂತ ದೇವರು ನೀನು ನಂಬಿದರೆ, ನೀನು ಆತನ ಕಡೆ ದೃಷ್ಟಿ ಇಟ್ಟರೆ, ಯುಗ ಯುಗಗಳು ವಾಸ ಮಾಡುವ ಸ್ಥಳದಲ್ಲಿ ನೀನು ಸೇರಿಸಲ್ಪಡ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ಲೋಕದಲ್ಲಿ ಕೂಡ ನಿನಗೆ ತೊಂದರೆ ಇಲ್ಲ. ನೀನಾಗಿ ದೇವ್ರನ್ನ ಕೇಳಿದ್ರೆ ಏನಾಗುತ್ತ? ಅವಾಗ ಮರಣ ಬರುತ್ತೆ, ಅಲ್ಲಿವರೆಗೆ ಬರೋದಲ್ಲ. ರೋಗ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಯಾಕೆ ಗೊತ್ತಾ? ನೀನು ತಪ್ಪು ನಡೀತಾ ಇರ್ತಿ.
ಹೆಚ್ಚು ತಪ್ತಾ ಇರ್ತಿ, ಅವಾಗ ಶಿಕ್ಷೆ ಬರ್ತದ. ಅದನ್ನ ಸರಿ ಮಾಡಿ ಕೇಳು. ಕ್ಷಮಾಗುಣ ನಿನ್ನಲ್ಲಿ ಬಂದಾಗ ಏನಾಗುತ್ತ, ಯಾವಾಗ ಇನ್ನೊಬ್ಬರ ಕ್ಷಮಿಸ್ತೀಯ ಅಂದ್ರೆ ಇನ್ನೊಬ್ಬರ ಮೇಲೆ ದ್ವೇಷ, ಕಕ್ಷ, ಅಸೂಯ ಇಟ್ಕೊಂಡದ್ದು ನಿನ್ನೊಳಗಿಂದ ನೀನು ತೆಗೆದು ಹಾಕ್ತಿಯಲ್ರಿ, ಅವಾಗ ನಿನ್ನೊಳಗಿಂದ ಇರ್ತಕ್ಕಂಥ ರೋಗ ತಾನೇ ಏನಾಗುತ್ತದೆ, ಹೊರಟು ಹೋಗುತ್ತೆ. ಎಲ್ಲ ಗಟ್ಟಿ ಚಪ್ಪ ರೋಗಕ್ಕೆ ಮೂಲ ಪಾಪ. ಕೆಲವೊಬ್ಬರಿಗೆ ಏನಾಗಿರುತ್ತೆ ಗೊತ್ತಾ, ಹ್ಞೂ ಅಂತ ಬಾಯಿ ಹೇಳ್ತಾರ, ಒಳಗೆ ಹಂಗೇ ಇಟ್ಕೊಂಡಿರ್ತಾರ ಸಿಟ್ಟು, ಹಳೇದನ್ನ ಮರೆಯದೇ ಇಲ್ಲ. ಆದರೆ ನಿನ್ನನ್ನ ಉಂಟು ಮಾಡಿದ ದೇವರು 103ನೇ ಕೀರ್ತನೆ, ಅದು ಎಂಥ ದೇವರು ನೋಡೋಣ. ನಿನ್ನ ಪಾಪಗಳನ್ನ ಕ್ಷಮಿಸುವಂತ ದೇವರು ಆತನು ನಿನ್ನ ಎಲ್ಲ 103ನೇ ಕೀರ್ತನೆ, 103ನೇ ಕೀರ್ತನೆ ಓದಿ 10ನೇ ವಚನ. ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ನೋಡ್ರಿ, ದಂಡಿಸಂಗಿಲ್ಲ. ಕೆಲವೊಂದ್ರೆ ಹಂಗಾದ್ರೆ ದೇವರ ಮಾಡಪ್ಪ, ನಾವ್ ಹಂಗ್ ಬೈತಿ ಹಿಂಗ್ ಬೈತಿ ನಾವು ಮಾಡಿ ದಂಡಿಸಂಗಿಲ್ಲತ್ತ. ನೋಡ್ತಾನೆ, ಯಾಕೆ ಗೊತ್ತಾತ, ಸೃಷ್ಟಿ ಮಾಡಿದ್ದು ಅಷ್ಟು ಸುಲಭವಾಗಿ ಹೊಸಿಗೆ ಹಾಕಲ್ರಿ. ಯಾಕಂದ್ರತ್ತ ಪ್ರೀತಿ ಉಳ್ಳ ದೇವರು ಎಲ್ಲ ಗಟ್ಟಿ ಆತ, ನೀತಿಯುಳ್ಳ ದೇವರು, ಪ್ರೈಸ್ ದಿ ಲಾರ್ಡ್. ಆತ ತಾಳ್ಮೆ ಉಳ್ಳ ದೇವರು, ಪ್ರೈಸ್ ದಿ ಲಾರ್ಡ್. ನಮಗೆ ತಾಳ್ಮೆನೇ ಇಲ್ಲ, ತಾಳ್ಮೆಗೆ ತಳನೇ ಇಲ್ಲ ನಮಗೆ. ಅದಕ್ಕಾಗಿ ಸೋರೋದು ಸ್ವಲ್ಪ ಹೊತ್ತು ಇರುತ್ತೆ, ಮತ್ತೆ ಹೋಗ್ಬಿಡುತ್ತೆ, ಸೋರೋಗ್ಬಿಡುತ್ತೆ ತಾಳ್ಮೆ. ಸ್ವಲ್ಪ ಹೊತ್ತು ಮಾತ್ರ ಇರ್ತದೆ ತಾಳ್ಮೆ. ಆ ದೇವರಿಗೆ ತಾಳ್ಮೆ, ಬಹು ತಾಳ್ಮೆ ಇದೆ. ಇರಲಿ, ಇನ್ನೊಂದ್ ದಿವಸ ನನ್ನ ಹತ್ರ ಬರ್ತಾರೆ, ಇನ್ನೊಂದ್ ದಿವಸ ನನ್ನ ಮಾತು ಕೇಳ್ತಾನೆ, ನೋಡ್ತಾನೆ ಎಲ್ಲಿವರೆಗೆ ನಿನಗೆ ಇಷ್ಟು ವರ್ಷ ಅಂತ ಆಯುಷ್ ಇಟ್ಟಿರ್ತಾನೆ, ಅಲ್ಲಿವರೆಗೆ ಕಾಪಾಡ್ತಾನೆ ನಿನಗೆ. ಹೆಂಗ ಮಾತಾಡಿದ ಸಮಯ ಇರ್ಲಿ ಅಂತ ಸಹಿಸ್ಕೊಳ್ತಾನ. ಪ್ರಿಯರೇ, ಒಂದು ವೇಳೆ ನೀನು ಹತ್ತರಕ್ಕೆ ಬಂದ್ರೆ 12ನೇ ವಚನ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ, ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ಪೂರ್ವಕ್ಕೆ ಪಶ್ಚಿಮ ಒಂದಾಗ್ತಾವ, ಅಷ್ಟು ದೂರ ಮಾಡಿಬಿಡ್ತಾನೆ. ಎಷ್ಟು ಒಳ್ಳೆ ದೇವರಲ್ಲ ಏನ್ರಿ. ನಮ್ಮ ದ್ರೋಹಗಳು ಮತ್ತೆ ನಮ್ಮ ಪಾಪಗಳು ನಾವು ಹಂಗೆ ಜ್ಞಾಪಕ ಮಾಡ್ಕೊಂಡು ನಾವು ಇಟ್ಕೊಳ್ಳಂಗಿಲ್ಲ, ದೂರ ಮಾಡಲ್ಲ ನಾವು. ಅವಾಗ ಸಮಯ ಸಂದರ್ಭ ಬಂದಂಗ ನಾವು ದ್ಯಾಸ ಮಾಡ್ಕೊಬೋದು, ಮತ್ತೆ ಹೋಗಿ ದ್ಯಾಸ ಮಾಡ್ಕೊಬೋದು, ಬಾಣ ಬಿಟ್ಟಂಗೆ ಬಿಡೋದು. ಹೌದಲ್ರಿ? ಎಷ್ಟು ದಿವಸ ವಿಶ್ವಾಸ ಇಟ್ಟಿದ್ದಲ್ಲ ಅವತ್ತು ಏನಾಗ್ಬಿಡುತ್ತದೆ, ಎಲ್ಲ ಸುರಿಗಳು. ಮತ್ತೆ ಅದನ್ನ ಪಡ್ಕೋಬೇಕು, ಮತ್ತೆ ವಾರತನ ಪಿಕಪ್ ಆಗ್ಬೇಕು. ಅವಾಗ ಮರ್ತು ಬಿಡ್ತೀವಿ ನಾವು, ಅದನ್ನ ನಾವು ಏನ್ ಮಾಡಿದ್ ಮರ್ತು ಬಿಡ್ತೀವಿ. ಮರುವಿದ್ದವರಿಗೆ ಬೇಗ ಚಲೋ ಆಗೈತೆ. ಮರು ಇರ್ಲಾರ್ದಂಗಿದ್ರೆ ಎಲ್ಲಾ ಜ್ಞಾಪಕನೇ ಇದ್ರೆ ಮನುಷ್ಯ ಹುಚ್ಚಾಗಿ ಬಿಡ್ತಾನೆ ಅಂತ ಅನಿಸ್ತದೆ. ಆದ್ರೆ ನೀವು ಯೇಸಪ್ಪನ ಮಾತುಗಳನ್ನ ಜ್ಞಾಪಕ ಇಟ್ಕೊಳ್ರಿ. ಯಾಕೆ ಗೊತ್ತಾ, ನಿಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುವಂತವುಗಳಾಗಿವೆ, ಪ್ರೈಸ್ ದಿ ಲಾರ್ಡ್. ಸಕಲ ಐಶ್ವರ್ಯನುಂಟು ಮಾಡುವಂತವುಗಳಾಗಿವೆ, ಪ್ರೈಸ್ ದಿ ಲಾರ್ಡ್. ಆತನ ಮಾತುಗಳಲ್ಲಿ ನೀವು ಕೇಳಿದರೆ ದೇವದೂತ ನಿಮ್ಗೆ ಕಾವಲಾಗಿರ್ತಾರೆ. 91ನೇ ಅಧ್ಯಾಯ. ಮನುಷ್ಯನಿಗೆ ಎಂತ ಆಪತ್ತು ಬರುತ್ತೆ, ಎಂತ ವಿಪತ್ತು ಬರುತ್ತೆ, ಹೆಂಗ ಕಾಪಾಡ್ತಾನೆ ದೇವರು. 1ರಿಂದ ಓದ್ರಿ. ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನೋಡ್ರಿ, ಸುರಕ್ಷಿತನಾಗಿರ್ತಾನಂತ. ಅದನ್ನ ಯಾರು ಮೊರೆ ಇಡ್ತಾರೋ ಭೂಲೋಕದಾಗೆಲ್ಲ ಹುಡುಕದು ಎಲ್ಲಿ ಮೇಲೆದನತ್ತ. ಪರಾತ್ಪರನಾದ ದೇವರು, ಪರಲೋಕದ ರಕ್ಷಕನು ಆಗಿರುವಂತ ದೇವರು. ಹಲಿಲಯ್ಯ. ಮೊರೆ ಹೋಗೋದು ಅದನ್ನ ಯಾರು ಕೇಳ್ತಾರೋ, ಹಲಿಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಬಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಆತನೇ. ನೋಡ್ರಿ, ಮರಣಕರವಾದ ವ್ಯಾಧಿಗಳು ಬರ್ತಾವಂತ ಆತ ನಿನ್ನ ಮೊರೆ ಹೋಗ್ರೆ ಪರವಾಗಿಲ್ಲ. ಇನ್ನೊಬ್ಬನಿದನ ಕಳ್ಳ, ಸುಳ್ಳಗಾರ, ಕೊಲೆಗಾರ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10-19.
ಓದಿ 10, 9, 10. ಓದ್ರಿ. ಅಲ್ಲಿಲೋಯಿ. ನಾನೇ ಆ ಬಾಗಿಲು. ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಮುಖಾಂತರ ಪರಲೋಕದ ಬಾಗಿಲು ಯೇಸು ಕ್ರಿಸ್ತು ಮಹಾಪ್ರಭುಗಳು ಎಲ್ಲ ಗಟ್ಟಿಯಾಗಿ ಕೊಡೋಣ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ದೇವರಿಗೆ ಮಹಿಮುಂಟಾಗಲಿ. ದೇವರಿಗೆ ಸ್ತೋತ್ರ. ಸುರಕ್ಷಿತವಾಗಿರ್ತಾರಂತ ಅದನ್ನು ಕಂಡು. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಅರ್ಥ ಮಾಡ್ಕಿರೋ ಪ್ರಿಯರಾದವ್ರೆ, ನಿನಗೆ ಗೊತ್ತಾಗುತ್ತೆ ನಿನ್ನಲ್ಲಿ ದೇವರಾತ್ಮ ಐತೆ. ಇದು ತಪ್ಪು ಮಾಡೋದು ಏನ್ ಮಾಡ್ತಪ್ಪ, ನಿರ್ವಲ್ಲ ಸುಳ್ಳು ಹೇಳಿದ್ರಿ ಹಂಗಪ್ಪ ನಡೆಯೋದು ಅನ್ಕಂತೀನಿ. ನಾವು ಹೇಳ್ತಾರೆ ಅವನು ಒಳ ಒಕ್ಕಣ. ನಾವು ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಬೋಧನೆ ಕೇಳಿದ್ರೆ ನಿಮ್ಮ ಬುದ್ಧಿ ಬದಲಾಗುತ್ತೆ ಬ್ರೆದಲ್ಲ. ಬೋಧನೆ ಕೇಳಿದ್ರೆ ನಿಮ್ಮ ಬಾಧೆಗಳು ಹೋಗ್ತವೆ ಬ್ರೆದಲ್ಲ. ಬೋಧನೆ ಕೇಳಿದ್ರೆ ಆ ಭಗವಂತ ನಿಮಗೆ ದರ್ಶನ ಕೊಡ್ತಾರೆ ಬ್ರೆದಲ್ಲ. ಬೋಧನೆ ಕೇಳಿದ್ರೆ ನಿಮ್ಮ ಒಂದು ವರ್ಚಸ್ಸು ಬದಲಾಗುತ್ತೆ ಬ್ರೆದಲ್ಲ. ಬೋಧನೆಯನ್ನ ಕೇಳಿದ್ರೆ ನೀವು ಭಾಗ್ಯವಂತರಾಗ್ತೀರಿ ಬ್ರೆದಲ್ಲ. ಆ ಬೋಧನೆ ಸಾಮಾನ್ಯವಾದದ್ದಲ್ಲ, ಸರ್ವಶಕ್ತಿಯುಳ್ಳ ಸೃಷ್ಟಿಕರ್ತನಾದ ಆ ದೇವರದು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ದುರಿಚ್ಛೆಗಳನ್ನೇ ನಡೆಸಬೇಕು. ಅವನು ಆದಿಯಿಂದಲೂ ಕೊಲೆಗಾರರಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನೂ ಆಗಿದ್ದಾನೆ. ಅವನು ನಿನ್ನ ಉಂಟು ಮಾಡಿದವನಲ್ಲ, ನಿನ್ನ ಉಂಟು ಮಾಡಿದ ದೇವರು ಹೇಳ್ತಾನ. ಪ್ರಿಯರೇ, ಸುಳ್ಳಿಗೆ ನೀನ ಕೆಲವೊಬ್ರು ನೀರು ಕುಡ್ದಂಗಾಗಿರ್ತದೆ, ಕೆಲವರು ನನ್ನ ಮುಂದೆ ಹೇಳ್ತಾರ್ರಿ ಸುಳ್ಳು. ನನಗೆ ದೀಕ್ಷೆ ಕೊಟ್ಟು ಗುರುಗಳು ಇವರು ನಾನು ಹೇಳ್ಬಾರ್ದೆಂಬ ಪ್ರಜ್ಞೆ ಅವ್ರಿಗೂ ಸಮಯ ಇಲ್ಲ. ಕೆಲವರಿಗೆ ಇಲ್ರಿ ಮಾಡಿಲ್ರಿ ಒಪ್ಪಿಕೊಂಡ್ರೆ ನಿಮ್ಮ ಅಪ್ಪನ ಗಂಟ ಹೋಗ್ತಾ. ಒಪ್ಪಿಕೊಂಡವನು ತಪ್ಪುಗಳನ್ನು ಒಪ್ಪಿಕೊಂಡವನು ಮುಖ ಕಳೆ ಗುಂದಂಗಿಲ್ಲಂತ, ಕಳೆ ಉಳ್ಳಂತಾಗತ್ತಂತ ಎಲ್ಲ ಗಟ್ಟಿತು. ಒಪ್ಪಿಕೊಂಡ್ರೆ ನಿನ್ನಲ್ಲಿ ಇರ್ತಕ್ಕಂಥ ಕಸರನ್ನ ತೆಗೆದು ಹೊರಗಾಕಿದಂಗ. ಒಪ್ಪಿಕೊಳ್ಳದ ಮುಚ್ಚಿಟ್ಕೊಂಡಪ್ಪ ಅಂದ್ರೆ ಅದು ಮರೆತು ಹೋಗುತ್ತೆ, ದುರ್ವಾಸನೆ ಬರುತ್ತೆ. ಅರ್ಥ ಆದ್ರಿ? ದುರ್ವಾಸನೆ ಇಷ್ಟನಾ? ಇಲ್ಲ. ನೋಡ್ರಿ, ಕೆಟ್ಟದ್ದು ನೋಡ್ತೀವಿ, ಕೆಟ್ಟದ್ದು ಕೇಳ್ತೀವಿ, ಕೆಟ್ಟದ್ದು ಮಾತಾಡ್ತೀವಿ, ಒಳ್ಳೇದು ಕೇಳ್ತೀವಿ, ಒಳ್ಳೇದು ನೋಡ್ತೀವಿ, ಒಳ್ಳೇದು ಮಾತಾಡ್ತೀವಿ. ಮದುವೆ ಕಾರ್ಯಕ್ರಮ ಇತ್ತಪ್ಪ, ಅಡಿಗೆ ಮಾಡಕ್ ಇದ್ದಾರಪ್ಪ, ರೋಡಿಗೆ ಹೊಂಟ್ರ ಘಮ 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 ವಾಸನೆ ಬಂತಪ್ಪ. ಏನ್ ಮಾಡ್ಸ್ಯಾರಪ್ಪ, ವಾ ಏನ್ ಘಮ ಅಡಿಗೆ, ಪಾಪ ಭಾರಿ ಊಟಪ್ಪ. ಹೌದಾ? ಅದೇ ಮುಂದ ತೋತ್ರ ನಾಯಿ ಸತ್ತು ಬಿದ್ದಿರುತ್ತ. ಏನಪ್ಪ ಘಮ ಘಮ ಅಂತಾರ. ಯಾಕೆ ರೀ? ಯಾಕೆ? ಕೆಟ್ಟದ್ದು ನೋಡ್ತಾರೆ, ಒಳ್ಳೇದು ನೋಡ್ತಾರೆ. ಮೊಬೈಲ್ನಲ್ಲಿ ಕೆಟ್ಟದ್ದು ನೋಡ್ತಾರೆ, ಒಳ್ಳೇದನ್ನು ನೋಡ್ತಾರೆ. ಗೊಂಬೆಗಳಲ್ಲಿ ಕೆಟ್ಟವ್ರನ್ನ ನೋಡ್ತಾರೆ, ಕೆಟ್ಟದ್ದು ಇಷ್ಟಪಡ್ತಾರೆ, ಒಳ್ಳೇದು ಇಷ್ಟಪಡ್ತಾರೆ. ಕೆಟ್ಟದ್ದು ಮಾತಾಡ್ತಾರೆ, ಇನ್ನೊಬ್ಬರನ್ನ ಬೈಯೋದು, ಒಳ್ಳೇದನ್ನು ಮಾತಾಡ್ತಾರೆ. ಇನ್ನೊಬ್ಬರು ಸುದ್ದಿ ಅವ್ರು ಓಡೋಗ್ಯಾರ, ಅದನ್ನ ಏಸಲ್ಲಿ ಕೇಳ್ತಾರೆ, ಯಾರ್ಯಾರ ಬಾಯಿ ಹೌದು ಹೌದು ಹೌದು
ನಿನ್ಗೆ ಗೊತ್ತೈತಾಗ ಈಗ ಗೊತ್ತಿಲ್ಲ ಯಾವ ಹೋಗದೈತೆ ಅದು ಕಾಲೇಜಿನ ಬಂದು ಅದೇ ಸುದ್ದಿ, ಇನ್ನೇ ಕೆಲವ್ರು ಕೆಲಸನೂ ಬಂದು ಅದೇ ಸುದ್ದಿ. ಕೆಟ್ಟದ್ದು ಕೇಳ್ತಾರೆ, ಒಳ್ಳೆದನ್ನೇ ಕೇಳ್ತಾರೆ. ಆದರೆ ನಿಮ್ಮ ಮೂಗು ಮಾತ್ರ ಕೆಟ್ಟದ್ದು ಮೂಸಿ ನೋಡಂಗಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ನಿನ್ನ ಸೃಷ್ಟಿ ಮಾಡಿದ ನಾಸಿಕ ರಂಧ್ರದಲ್ಲಿ ಜೀವವಾಯುವನ್ನು ಊದಿದ ದೇವರು ನನ್ನ ಯೇಸು ಬ್ರದರ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರತಿಯೊಬ್ಬ ಮನುಷ್ಯನು ದೇವರು ಯೇಸು ಕ್ರಿಸ್ತ ಮಹಾಪ್ರಭುಗಳ ಸೃಷ್ಟಿ ಮಾಡಿದಕ್ಕೆ ಕಾರಣ ಏನು ಗೊತ್ತಾ? ನಿಮ್ಮ ಮೂಗೇ ಕಾರಣ ಬ್ರದರ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್. ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು. ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು, ಕರುಣೆ ದೊರೆಯುತ್ತೆ. ಮುಚ್ಚಿಟ್ಟಿಗೆ ಮಾಡ್ರಿ, ಒಬ್ಬನಾಗಿ ಹೇಳ್ರಿ, ನಿಮಗೆ ನಾಚಿಗಲ್ಲ. ಮಾಡಿದ್ದ ತಪ್ಪು ಇತ್ತು ಒಪ್ಪಿಗೆರಿ, ಒಪ್ಪಿಗೆಂಡ್ರೆ ಒಪ್ಪಿಗೆಂಡು ನೀವು ಬಿಟ್ಟು ಬಿಟ್ರೆ ಬಿಟ್ಟ ತಕ್ಷಣ ಅಲ್ಲಿ ಸ್ಟಾಕ್ ಇರ್ತಾವ ಆಶೀರ್ವಾದಗಳು. ನೀವು ಇಲ್ಲಿ ನೀವು ಬಿಟ್ರೆ ಅಲ್ಲಿ ಏಸಪ್ಪ ನಿಮಗೆ ಬಿಡುತ್ತಾನ. ಇಲ್ಲಿ ನೀವು ಬಿಡಲ್ಲ. ಹಂಗ ಬೈಯದ, ಹಂಗ ಪ್ರಾರ್ಥನೆಗೆ ಬರೋದ, ಹಂಗ ಹೊಟ್ಟೆ ಕಿಚ್ಚು ಬಿಡೋದ, ಹಂಗ ಪ್ರಾರ್ಥನೆ ಮಾಡೋದ. ಅವ್ರನ್ನ ಕಾಪಾಡಿ ಇವ್ರನ್ನ ಕಾಪಾಡಿ ಎಲ್ಲರನ್ನ ಕಾಪಾಡೋದಲ್ಲ. ನೀನ್ ಹೆಂಗೆ ಇವತ್ತು ನಿನ್ನ ಸಮಾಧಾನ ಇತ್ತು, ಸಮಾಧಾನ ಯಾಕಿಲ್ಲ? ಬುಡುವಲ್ಲಿ ಇನ್ನ ಒಳಗಿಟ್ಕೊಂಡಿ ಹೊಟ್ಟೆ ಕಿಚ್ಚು, ಬುಡುವಲ್ಲಿ ಬೈಯೋದು ಇನ್ನ ಮನಸ್ಸಿನಾಗ ಇಟ್ಕೊಂಡಿ ಕಕ್ಷ, ಬುಡುವಲ್ಲಿ ಇನ್ನ ಮನಸ್ಸಿನಾಗ ಇಟ್ಕೊಂಡಿ ಏನು ಕೋಪ, ಅವು ಬುಡು. ಅಲ್ಲಿ ಮೇಲಿಂದ ಏಸಪ್ಪ ಬಿಡುತ್ತಾನೆ ನಿನಗೆ ಆಶೀರ್ವಾದ ಎಲ್ಲ ಕಟ್ಟಿದ್ದೀನಿ. ಹಲ್ಲೆಲೂಯಾ. ಈ ಮೃತ್ಯುಂಜಯ ಮಠ ದೇವ್ರು ಯಾಕೆ ಸ್ಥಾಪನೆ ಮಾಡಿದ ಗೊತ್ತಾ? ರಾಜವಂಶಸ್ಥರನ್ನಾಗಿ ಮಾಡುವುದಕ್ಕಾಗಿ ಎಲ್ಲ ಗೊತ್ತಿಚ್ಚಬಹುದು. ಈ ಲೋಕದಲ್ಲಿ ಏನಾದರೂ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಯಾಜಕ ವಂಶ ಮತ್ತು ರಾಜವಂಶದಲ್ಲಿ ಸೇರಿಸೋದಕ್ಕೆ ಪ್ರೇಸೋದ. ಯಾರು ದೀಕ್ಷಾಸ್ನಾನ ಹೊಂದಿದಾರ ಅವರೆಲ್ಲ ಯಾರು? ರಾಜವಂಶಸ್ಥ. ಪ್ರೇಸೋದ. ದೇವರಿಗೆ ಮಹಿಮೆ ಉಂಟಾಗಲಿ. ಎಲ್ಲಾ ಲೋಕಗಳಲ್ಲಿ ಸಲ್ಲುವ ಭಕ್ತಿಯೇ ಈ ಮೃತ್ಯುಂಜಯ ಮಠದಲ್ಲಿ ದೇವರು ಪ್ರಸ್ತಾಪನೆ ಮಾಡುವ ಭಕ್ತಿ. ಪ್ರೇಸೋದ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಈ ಬಟ್ಟೆ ಇದ್ರೆ ಹೆಂಗಿ ಬಟ್ಟೆ? 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ, 10 ವರ್ಷ, 12 ವರ್ಷ ಹಾಕೊಂಡ್ಮೇಲೆ ಏನಾಗುತ್ತೆ? ಹರಿದೋದ್ಮೇಲೆ ಮತ್ತೆ ಉಟ್ಕೊಂತೀವ. ಕೆಲವರು ಆ ಬಟ್ಟೆನ ಭಾರಿ ಜೀವ ಇರ್ತಾರೆ, ಅವ್ರಿಗೊಂದು ನಮೂನೆ ಇರ್ತಾರೆ. ಏನ್ ಗೊತ್ತಾ? ಆ ಬಟ್ಟೆ ಹಾಕೊಂಡು ಹುಟ್ಟಪ್ಪ ಕೆಲಸ ಎಲ್ಲ ಜಯ ಆಗ್ತಿರ್ತದೆ ಅಂತ ತಿಳ್ಕೊಂಡು ಕೆಲವರು ದೊಡ್ಡ ದೊಡ್ಡ ಸೌಕರ್ಯ ಈ ಕೊಳಪಟ್ಟೆ ಎಲ್ಲ ಸುತ್ತ ಹರಿದೋಗಿರ್ತದೆ. ಆದ್ರೆ ಹಂಗ ಇಸ್ತ್ರಿ ಹಾಕ್ಕೊಂಡು ಟ್ರಿಮ್ಮೈ ಅದನ್ನ ಹಾಕ್ಕೊಂಡು ಬರ್ತಾರೆ. ನನಗೆ ಅನಿಸ್ತೈತಿ ಇವ್ರಿಗೇನು ಇಷ್ಟು ಕೊಡ್ತಂದಾಗ ಇದ್ದಾರೆ. ಕಾರೇ ಕೊಡ್ತಾರೆ, ಏನನ್ನ ತಗೊಳಕ್ ಬರ್ತಾರೆ, ಅದು ನೋಡಿ ಅಷ್ಟು ಕಡಕ್. ಅವ್ರಿಗೆ ಭಾವನೆ ಏನ? ಆ ಬಟ್ಟೆ ಅವ್ರಿಗೆ ಇಷ್ಟ. ಅರ್ಥ ಮಾಡ್ಕೆ ಪ್ರಿಯ. ಅದೇ ಪೂರ್ತಿ ಹಾಕ್ಯಳಕ್ ಬರೋದಂಗೆ ಆಗಿಬಿಡುತ್ತಲ್ಲ. ಅವಾಗ ಏನ್ ಮಾಡಿದ್ರು? ಅವ್ರು ಹಂಗೆ ಇಟ್ಕೊಂತಾರೆ, ಬಿಸಾಕ್ತಾರೆ. ಏನ್ ಮಾಡ್ತಾರೆ? ಬಿಸಾಕ್ತಾರೆ. ನೀನು ಕೂಡ ಅನಾರೋಗ್ಯ. ಈ ಶರೀರವೆಂಬುದು ಆತ್ಮ ಏನದ ಹಂಗೆ ಹಾಕ್ಯಳದ. ಒಂದು ದಿವಸ ಏನಾಗುತ್ತ? ಈ ಶರೀರ ತೂತು ಬಿಡ್ತದ, ರೋಗಕ್ಕೆ ತುತ್ತಾಗತ್ತ, ಬಾದಿಗೆ ತುತ್ತಾಗತ್ತ. ಹಂಗೆ ಇರೋದಾಗ ಮತ್ತೆ ಹೊಲಕೊಂಡು ಮತ್ತೊಂದು ಸ್ವಲ್ಪ ದಿವಸ ಹಾಕೊಂತೀವಿ. ಅದೇ ಪ್ರಕಾರವಾಗಿ ಸೀರೆ ಇರೋದಾಗ ಹೊಲ್ಕೊಂಡು ಮತ್ತೊಂದು 4 ದಿವಸ ಹುಟ್ಟಗಂತ ಅದ್ರ ಮೇಲೆ ಬಹಳ ಪ್ರೀತಿ. ಲಾಸ್ಟಿಗೆ ಕುಂತರು ಫರ್ ನಿಂತರು ಫರ್ ಅಂದಾಗ ಏನ್ ಮಾಡ್ತೀವಿ? ಇದ್ರ ಭಾಗ ನೋಡ್ತೀವಿ. ಹೌದಲ್ರಿ? ಹಿಂಗ ಕುಂತೀವಿ ಅಂತ ಹೇಳ್ತಾರೆ, ಹಂಗೆ ಹರಿದು ಬಿಡ್ತೇವಪ್ಪ. ಹಿಂಗ ಎತ್ತಿದೇವಪ್ಪ ಅಂತ ಹೇಳ್ತಾರೆ, ಇಲ್ಲಿ ಹರಿದು ಬಿಡ್ತೇವೆ. ಆಯ್ತಾಯ್ತು, ಇದರ ಪೂರ್ತಿ ಏನಾಗಿದೆ? ಮೆತ್ತಗಾಗಿ ಬಿಟ್ಟಾಗ. ಅದೇ ಪ್ರಕಾರವಾಗಿ ಆತ್ಮ ಏನ್ ಮಾಡಿದ್ರೆ ಈ ಶರೀರ ಅಂಗಿ ಏನಾಗಿ ಕೇಳದ ಒಂದು ದಿವಸ ಏನಾಗ್ತದೆ? ಪೂರ್ತಿ ಮೆತ್ತಗಾಯ್ತಪ್ಪ ಅಂದ್ರೆ ಏನ್ ಮಾಡ್ತದ?
ಇನ್ನೊಂದು ಅಂಗಿ ಹಾಕ್ಯಬೇಕ ರೆಡಿ ಮಾಡ್ಬೇಕು ಬೇಸಲ್ಲ. ಅದೇ ಪ್ರಕಾರವಾಗಿ ನೀನು ಅಂಗಿ ಇರುವಾಗಲೇ ಯಾವ ಪ್ರಕಾರವಾಗಿ ಇನ್ನೊಂದು ಅಂಗಿ ತಂದಿಟ್ಕೊಳ್ತೀಯೋ ಅದೇ ಪ್ರಕಾರವಾಗಿ ಪ್ರಿಯವಾದವರೇ, ಶರೀರ ಇರುವಾಗಲೇ ಇನ್ನೊಂದು ಶರೀರವನ್ನು ನೀನು ರೆಡಿ ಮಾಡ್ಕೋಬೇಕು ಬೇಸಲ್ಲ. ಆ ಶರೀರ ಯಾವುದು ಗೊತ್ತಾ? ಮಹಿಮೆ ಶರೀರ ಬೇಸಲ್ಲ. ಈ ಆತ್ಮ ಬರುವ ತಕ್ಷಣ ಆ ಶರೀರವನ್ನು ಹಾಕೊಂಡು ಏನ್ ಮಾಡುತ್ತದ? ದೇವಲೋಕಕ್ಕೆ ಹೋಗುತ್ತೆ ಬೇಸಲ್ಲ. ಆ ಶರೀರದ ಅಂಗಿ ಲೋಕದೊಳಗೆ ಯಾರ ಹತ್ರ ಸಿಗಲ್ಲ. ಮರಣವನ್ನು ಗೆದ್ದವರು ಯಾರಿದಾರೋ ಆ ದೇವರ ಹತ್ರ ಮಾತ್ರ ಸಿಗ್ತದೆ. ಎಲ್ಲ ಗಂಡಿತ್ತು ಅವರೇ ಯಾರೇ? ಅವರೇ ಯಾರು ಮರಣವನ್ನು ಗೆದ್ದವ್ರ? ಯೇಸು ಕ್ರಿಸ್ತ ಮಹಾಪ್ರಭುಗಳ ಬೇಸಲ್ಲ. ಅವರು ನಂಬಿದ ಮೇಲೆ ಏನಾಗ್ತದೆ ಗೊತ್ತಾ? ನಿನ್ನೆ ಈ ಲೋಕದಾಗ ಸಮಯ ಕಾಪಾಡ್ತಾ 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 ಇರ್ತಾರೆ. ಲಾಸ್ಟ್ಗೆ ಶರೀರ ಎಲ್ಲ ಮೆತ್ತಗಾದ್ರೆ ಹಂಗ ಬೈಕಿರ್ತಿ. ಲಾಸ್ಟಿಗೆ ಏಸಪ್ಪ ಇನ್ನು ಎತ್ತಿಸಿರೋದಪ್ಪ, ಆಯ್ತಪ್ಪ ನಾನು ಏನ್ ಮಾಡೇನ ಬೈಬಿಡು ಅಂದಾಗ ಹೌದಾ ನೋಡಿ ಇನ್ನೊಂದು ಎಡಸ್ ನೋಡ್, ಇನ್ನೊಂದು ಹಾಕಿಸ್ ನೋಡ್, ಚಾನ್ಸ್ ಕೊಡ್ತ. ಇಲ್ಲಪ್ಪ ಬಹಳ ಬಿಗುವಾಗಿ ಬಿಡ್ತಪ್ಪ, ಸಾಕು 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 ನೀನ್ ಬೇಕು ನನಗೆ. ಹಲ್ಲಿಲೂಯ ಹಲ್ಲಿಲೂಯ. ಯಾಕೆ ಗೊತ್ತಾ? ಆತ್ಮ ಏನೋ ಮಾಡ್ತದ ಗೊತ್ತಾ? ಶರೀರದಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಯಾಕೆ? ಎಲ್ಲಿ ಬೇಕಾದ್ರೆ ಅರ್ಧಂಗ್ ಬಿಟ್ಟಿರ್ತದೆ ಶರೀರ. ಅಂದ್ರೆ ಹೆಂಗೆ ಅರ್ಧೋದಕ್ಕೆ ನಾವು ಹೆಂಗೆ ಇಷ್ಟಪಡಂಗಿಲ್ಲ. ಅದೇ ಪ್ರಕಾರವಾಗಿ ಪ್ರೇಸೋಣ. ಅವಾಗ ದೇವರಂತಾನೆ ಹೌದೇನಂಗ ಸರಿ ಒಳ್ಳೇದು ಬಂದ್ಬಿಡಂತ. ಏನ್ ಮಾಡ್ತಾನೆ? ಬಂದ್ಬಿಡಂತಾನ. ಯಾವಾಗ ದೇಹದಿಂದ ಹೊರಗೆ ಬಂದ ಆತ್ಮಕ್ಕೆ ಸಡನ್ ಆಗಿ ಮಹಿಮ ಶರೀರ ರೂಪಗೊಳ್ಳುತ್ತೆ. ದೇವಲೋಕದಿಂದ ದೇವದೂತರ ಪಲ್ಲಕ್ಕಿ ತಗೊಂಡು ಬಂದು ಅದರೊಳಗೆ ಕುಂದರಿಸಿಕೊಂಡು ದೇವಲೋಕಕ್ಕೆ ಒಯ್ತಾರೆ ಪ್ರಿಯರೇ. ಅವಾಗ ತನ್ನ ಸಹಪಾಠಿಗಳು, ತನ್ನ ಜೊತೆಗಾರರು, ತನ್ನ ಊರಿನವರು, ನರಕದಾಗ ಬಿದ್ದು ಗೋಳಾಡುತ್ತಾ ಇರ್ತಕ್ಕಂಥವ್ರು ಎಲ್ಲರೂ ಅದನ್ನು ನೋಡಿಬಿಟ್ಟು ಅಯ್ಯೋ ಅಯ್ಯೋ ಎಂತ ಭಾಗ್ಯ ಸಿಕ್ಕಪ್ಪ, ನಾವನ್ನ ನಂಬಲಿಲ್ಲ ಎಸೈನ. ಇನ್ನು ಕೆಲವರು ಇರ್ತಾರೆ, ಈ ಲೋಕದಾಗ ಎಲ್ಲ ಮಾಡ್ದ ನೋಡುವ ಬ್ಯಾಡಿದ ಎಲ್ಲಿ ನೋಡಿರ ಮ್ಯಾಲಿದೆ ತುಳಸೋದೇ ಮೃತ್ಯುಂಜಯ ಮಠ ಎಲ್ಲ ಗಟ್ಟಿ ಎಲ್ಲ ಲೋಕಗಳ ವಿಷಯ ಮರ್ಮಯುಕ್ತವಾಗಿ ದೇವರೇ ಈ ಗ್ರಂಥದಲ್ಲಿ ಬರೆದುಕೊಂಡನ. ತಾನೇ ಇಲ್ಲಿ ಬಂದು ಏನ್ ಮಾಡ್ತಾನೆ? ಮಾತಾಡ್ತಾನ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಾರ್ಕನ ಬರೆದ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಮಾತಾಡ್ತಾರೆ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ರಕ್ಷಣೆ ಹೊಂದುವರು, ನಂಬದೆ ಹೋಗುವವರು ದಂಡನೆಗೆ. ನಂಬಿರ್ತಕ್ಕಂಥ ನೀವೇನ್ ಮಾಡಬೇಕು? ಪರಲೋಕದ ಫಲಗಳನ್ನ ಹೊಂದಿಕೊಂಡು ಬೆಳವಣಿಗೆ ಆಗ್ಬೇಕು. ಯೇಸು ಕ್ರಿಸ್ತ ಮಹಾರಾಜ ಕೂರಿಸಿ ನಂಬಿರುವ ನಿಮ್ಮನ್ನ ದೇವರೇನ್ ಮಾಡ್ತಾನೆ? ಕಾಪಾಡ್ತಾನೆ ಪ್ರಿಯರೇ. ಈ ಲೋಕದಲ್ಲಿ ದೇವದೂತರು ಕೂಡ ನಿಮ್ಗೆ ಏನ್ ಮಾಡ್ತಾರೆ? ಕೈ ಹಿಡಿದು ನಡೆಸ್ತಾರೆ ಪ್ರಿಯರೇ. ಹಲ್ಲಿಲೂಯ. ನೀವು ಭಯ ಭಕ್ತಿ ಅಂದಿದ್ದಾಗ ದೇವರು ನಿಮ್ಮನ್ನ ಏನ್ ಮಾಡ್ತಾನೆ? ಕೈ ಹಿಡಿದು ನಡೆಸ್ತಾನೆ. ಹಲ್ಲಿಲೂಯ. ಬೋಲ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲಿಲೂಯ. 12ನೇ ವಚನ 103. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವು? ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವು? ನಿನ್ನ ಅಪರಾಧಗಳನ್ನು, ನಿಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದಾನೆ. ಬೇಸಲ್ಲ. ತಂದೆಯ ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಬೇಸಲ್ಲ. ಆತ ಕನಿಕರ ಸ್ವರೂಪನಾಗಿರುವಂತ ಮಹಾದೇವರು ದೇವತ. ಹಲ್ಲಿಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪ ನಂಬೋದು ಎದಕ್ಕೆ? ಈ ಲೋಕದಲ್ಲಿ ಸಂತೋಷವಾಗಿರೋದಕ್ಕೆ, ಏನು ಬಂದರೂ ಕೂಡ ಭಯ ಪಡ್ಲಾರ್ದಂಗೆ ಜೀವಿಸೋದಕ್ಕೆ, ಆಮೇಲೆ ನಮ್ಮಲ್ಲಿ ದೇವರ ಸ್ವರೂಪವನ್ನ ಲೋಕಕ್ಕೆ ತೋರಿಸೋದಕ್ಕೆ. ಆಮೇಲೆ ಇನ್ನೊಂದೇನು ಗೊತ್ತಾ? ಈ ಲೋಕವನ್ನು ಬಿಟ್ಟು ನಾವು ಯಾವಾಗ
ಬೇರೆ ಲೋಕವಾಗಿರ್ತಕ್ಕಂಥ ನರಕಕ್ಕೆ ಹೋಗದಂತೆ ನಾವು ಬಿಟ್ಟು ಬಂದಿರುವ ನಾವು ಬಿಟ್ಟು ಬಂದಿರುವ ಪರಲೋಕಕ್ಕೆ ಹೋಗುವುದಕ್ಕೆ ಆತನನ್ನ ಏನ್ ಮಾಡ್ಬೇಕು, ನಾವು ನಂಬಬೇಕು. Praise the Lord. ಆಮೇಲೆ ಇನ್ನೊಂದೇನು ಗೊತ್ತಾ, ಆತ ನಮ್ಮನ್ನು ಉಂಟು ಮಾಡಿದ ತಂದೆ, ಆ ತಂದೆಯನ್ನೇ ನಾವೇನ್ ಮಾಡ್ಬೇಕು, ನಂಬಬೇಕು. Praise the Lord. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. 102ನೇ ಕೀರ್ತನೆ 25ನೇ ವಚನ, 26ನೇ ವಚನ. ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದಿ, ಆದಿಯಲ್ಲಿ ನೀನು ಭೂಮಿಗೆ ಅಸ್ತಿವಾರವನ್ನು ಹಾಕಿದಿ. ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ, ಗಗನ ಮಂಡಲವು ನಿನ್ನ ಕೈ ಕೆಲಸವಾಗಿದೆ. ಅವು ನಾಶವಾಗುವವು, ಅವು ನಾಶವಾಗುವು. ನೋಡ್ರಿ, ಆಕಾಶ ನಾಶವಾಗುತ್ತಂತ, ಭೂಮಿ ನಾಶವಾಗುತ್ತಂತ, ಆತನ ಕೈ ಕೆಲಸವಾಗಿವೆ. ಆದರೂ ನೀನು ಶಾಶ್ವತವಾಗಿರುತ್ತೆ. ಅಂತ ಶಾಶ್ವತವಾಗಿರುವ ದೇವರು, ನಾನು ಶಾಶ್ವತವಾಗಿರುವ ಪ್ರಕಾರ ನನ್ನನ್ನು ನಂಬಿದ ಮಕ್ಕಳು ಕೂಡ ಶಾಶ್ವತವಾಗಿರ್ತಾರೆ. ಎರಡು ಗಟ್ಟಿ ಚಪ್ಪಾಳೆ. ಹಲ್ಲೆಲೂಯಾ. ಪ್ರಕಟಣೆ ಗ್ರಂಥ 21:5. ಪ್ರಕಟಣೆ ಗ್ರಂಥ ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಇಗೋ ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದರು. ಮತ್ತು ಒಬ್ಬನು ನನಗೆ ಇದನ್ನು ಬರೆ, ಈ ಮಾತುಗಳು ನಂಬತಕ್ಕವುಗಳು ಸತ್ಯವಾದವುಗಳು ಆಗಿವೆ ಎಂದು ಹೇಳಿದನು. ಸತ್ಯವಾದ ಮಾತುಗಳು ಬರೆದಿದ್ದಾನೆ. ಯಾರು? ದೇವರು ಬರೆಸಿದ್ದಾನೆ. ಆಗ ಸಿಂಹಾಸನದ ಮೇಲೆ ಕೂತಿದ್ದವನು, ಎಲ್ಲಾ ನೆರವೇರಿತು, ನಾನೇ ಆದಿಯು ಅಂತವೂ ಪ್ರಾರಂಭವೂ ಸಮಾಪ್ತಿಯೂ ಆದಿಯಲ್ಲಿರುವಂತ ದೇವರು ಆತನೇ, ಅಂತ್ಯವಾಗಿರುವಂತ ದೇವರು ಆತನೇ, ಮಧ್ಯವಾಗಿರುವಂತ ದೇವರು ಆತನೇ, ಸಮಸ್ತವೂ ಆತನೇ. ದಾಹವುಳ್ಳವನಿಗೆ ಜೀವ ಜಲದ ಬುಗ್ಗೆಯಲ್ಲಿ ಕ್ರಯವಿಲ್ಲದೆ ಕುಡಿಯುವುದಕ್ಕೆ ಕೊಡುವೆನು. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ಜಯ ಅಂದ್ರೆ ನೀವೇನು ಯಾರ ಕೂಡ ಜಗಳದ ಅವಶ್ಯಕತೆ ಇಲ್ಲ. ನಿಮ್ಮ ಭಕ್ತಿಯನ್ನು ಕಾಪಾಡಿಕೊಳ್ಳೋದೇ ಜಯ. ಭಕ್ತಿಹೀನರಾಗಿ ಅಪಜಯ ಹೊಂದುವುದಕ್ಕಿಂತ ಭಕ್ತಿವಂತರಾಗಿ 108 ಮಾತಾಡಬಾರ್ದಕ್ಕ. ನೀನು ಸತ್ಯವಂತಳಾಗಿ ಯೇಸಪ್ಪನ ಮಗಳಾಗಿ ಲೋಕದೊಳಗೆ ಜೀವಿಸಿದರೆ ನೀನು ಜಯ ಹೊಂದಿದ ಮಗಳು. ಒಂದು ಸ್ವಲ್ಪ ದಿವಸಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಒಬ್ಬ ಮಗಳು ಶನಿವಾರ ನಮ್ಮಪ್ಪ, ಶುಕ್ರವಾರ ಅಮ್ಮ, ಮಂಗಳವಾರ ಅಮ್ಮ, ಬೃಹಸ್ಪತಿವಾರ ಇನ್ನೊಬ್ಬಪ್ಪ, ಸೋಮವಾರ ಮತ್ತೊಬ್ಬಪ್ಪ, ಆಯ್ತವಾರ ಇನ್ನೊಬ್ಬಪ್ಪ ಅಂತ ತಿಳ್ಕೊಂಡು ವಾರ ಮಾಡ್ಕೊಂಡು ಬಹಳ ಆಚಾರ ಮಾಡ್ಕೊಂಡು ಮತ್ತೆ ದುಡ್ಕೊಂಡು ಇರ್ಬೇಕಾದ್ರೆ ಒಂದಿನ 9 ಗುಳಿಗಿನ ದುಡ್ಡ್ರಿ. ಅವಾಗ ಅವ್ರ ಮಗಳು ಯೇಸಪ್ಪನ ಸನ್ನಿಧಿಗೆ ಬಂದು ಅದ್ಭುತವಾಗಿ ಮಗಳಿಗಿರ್ತಕ್ಕಂಥ ಕಾಯಿಲೆ ವಾಸಿ ಆಯ್ತ್ರಿ. ನಾವು ಯೇಸಪ್ಪ ತಾತಗೆ ಹೋದ್ವವ, ನೀನು ಬಂದ್ಬಿಡು ಬೇಸತ್ತಂದ್ರೆ, ಇಲ್ಲವ ಯವ ನಮಗೆ ಜಗ್ಗಿ ಬಂದಿದ್ದಾರೆ ದೇವ್ರು, ನಾವ್ಯಾಕೆ ಬರವ ಅಂತ. ಯಾರು? ತಾಯಿ. ಒಂದು ದಿವಸ ಏನಾಗ್ಬಿಡುತ್ತೆ, ಪೂರ್ತಿ ಹೆಚ್ಚು ಕಡಿಮೆ ಆಯ್ತು. ಡಾಕ್ಟರ್ ತಗ ಹೋಗ್ಬೇಕಂದ್ರೆ ಡಾಕ್ಟ್ರು ಕೂಡ ಕೈ ಬಿಡೋ ಪರಿಸ್ಥಿತಿ ಬಂದ್ಬಿಡು. ಬಹಳ ಭಯಂಕರ ಸ್ಥಿತಿ ಆಗ್ಬಿಡಿ. ಸ್ಥಿತಿ ಆದ್ಮೇಲೆ ಪೂರ್ತಿ ಆಯ್ತು, ಉಸಿರು ಬಂದಾಗ್ಬಿಡಿತಿ. ಅವಾಗ ಅಲ್ವೇ ನಿಮ್ ತಾತನ ತಗ ಹೋಗಿ ನಿನ್ ತೀರ್ಥ ತರ್ತೀಯಲ್ಲ, ಎಷ್ಟ ದಿವಸ ನಾನು ಮುಟ್ಟಿಲ್ಲವ, ನಾನು ನೋಡಿಲ್ಲ, ಹೆಂಗನಾಗ್ಲವ, ನಾನು ಹೋಗಂಗಿದ್ದೀನಿ, ಸ್ವಲ್ಪ ಹೆಂಗನಾಗ್ಲಿ ತೀರ್ಥ ಸ್ವಲ್ಪ ನನ್ನ ಬಾಯಾಗ ಏನಾಗ್ಬಿಡುದು ಗೊತ್ತಾ? ಆ ತೀರ್ಥವನ್ನು ತೆಗೆದು ಪಾಪ ಮಗಳು ಏನ್ ಮಾಡಿದ್ದ, ನಮ್ಮ ಮಗು ಇವತ್ತು ಏನಾಗ್ಯಾಳ,
ಕೇಳ್ಯಾಳ ಅಂತ ತಿಳ್ಕೊಂಡು ಬಾಯಾಗ ಹಾಕ್ಬಿಟ್ರು. ಯಾವಾಗ ಬಾಯಾಗ ಹಾಕ್ಬಿಟ್ಲು ಉಸಿರಾಡ್ಸಕ ಚಲೋ ಆಗಿಬಿಡಿದೆ ಬರೋದಲ್ಲ. ದೇವ್ರಿಗೆ ಮೈ ಮುಟ್ಟಾಗ ಇನ್ನು ಆಗೈತು. ಯಾವಾಗ ಆಯ್ತಿದ್ಮೇಲೆ ಏ ಯವ್ವ ಅಂತ ತೆಗೆದ್ಬಿಡವ ಯವ್ವ ಎಷ್ಟಂತ ದೊಡ್ಡದವು ಎಷ್ಟು ಹುಡುಗಿ ಕಡಿಮೆ ಆಗಲ್ಲ, ಎಷ್ಟು ಹೊರಗಳು ಮಾಡಿದ್ರೆ ಕಡಿಮೆ ಆಗಲ್ಲ ಯವ್ವ. ನಾನು ಅದು ಮಾಡಿಸ್ತಂದೆ ಇದು ಮಾಡಿಸ್ತಂದೆ ಒಬ್ಬ ದೇವರು ನನ್ನ ಪಾಲಿಗೆ ಬರೋಲ್ಲ. ನನಗೆ ಆರಾಮ್ ಮಾಡಿಬಿಟ್ಟ, ದುಡ್ಲಾರ್ದಂಗಿದ್ದೆ ದುಡ್ಯಂಗೆ ಮಾಡಿಬಿಟ್ಟ ಅಂತ ತಿಳ್ಕೊಂಡು ಮಂಗಳವಾರ ಪ್ರಾರ್ಥನೆ ಮಾಡಿದ್ರೆ ಇರಬೇಕು, ಪ್ರಾರ್ಥನೆಗೆ ಭಾಗವಹಿಸು, ಶುಕ್ರವಾರ ಪ್ರಾರ್ಥನೆಗೆ ಬರಬೇಕು, ಆಯ್ತವಾರ ಪ್ರಾರ್ಥನೆಗೆ ಬರ್ಬೇಕು, ಮಂದಿರೆಲ್ಲ ತೊಳಿಬೇಕು, ಹೊರಗೆಲ್ಲ ಕಸ ಹೊಡಿಬೇಕು. ಅಯ್ಯೋ ಭಾರಿ ಕೆಲಸ ಮಾಡ್ತೇನೆ. ಯಾರಿಗೆ ಬಿಡ್ತದಲ್ಲ ಏನಿಲ್ಲ ನಾನೇ ಮಾಡ್ತಂತ ಅದ್ರಂಗ ಮಾಡ್ತಾ 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 ಹೋದಂತೆಲ್ಲ ಆರೋಗ್ಯ ಸರಿ 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 ಆಗಿಬಿಡ್ತು ಪ್ರಿಯರೇ, ಚಲೋ ಆಗಿಬಿಡ್ತು. ಅವಾಗ ರಕ್ಷಣೆ ಬಂದಿತ್ತು. ಮರಣ ಬರುತ್ತೆ, ಮರಣ ಬದಲದಂಗೆ ಇರಂಗಿಲ್ಲ. ಆದರೆ ಈ ಲೋಕದಲ್ಲಿಯೇ ಈ ಶರೀರವೆಂಬ ಅಂಗಿ ಹೋದ ಮೇಲೆ ಇನ್ನೊಂದು ದೇವರೋಗಕ್ಕೋದ ಅಂಗಿ ಸಿಗಬೇಕಾದ್ರೆ ಶರೀರ ಇರುವಾಗಲೇ ನೀನನ್ನು ಪಡ್ಕೋಬೇಕು. ಆ ಅಂಗಿ ಆ ಮಗಳಿಗೆ ಸಿಕ್ಕು ಹೋಯ್ತು. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸೌದ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಗೂ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ನಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವೂ ಬದುಕುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಇಲ್ಲಿ ಕನಕಮ್ಮ ಅಂತ ಒಂದು ಮಗಳು ಏಸಪ್ಪನ ನಂಬೇಳು. ಅವ್ರು ದೊಡ್ಡಪ್ಪ ಎಷ್ಟು ಹೇಳಿದ್ರೆ ಸಮಯ ಏಸಪ್ಪ ನಂಬಲಿಲ್ಲ. ನಂಬಲಾರ್ದಂಥ ಸಮಯದಲ್ಲಿ ಅವಾಗ ಒಂದು ದಿವಸ ಅಂತ ದಿನ ಒಂದು ಗುಡೆ ಕಸ ಹೊಡಿತಿದ್ದು ಪಾಪ. ಸಡನ್ ಆಗಿ ಪಾರ್ಶಿ ಹೊಡೆದು ಬಿಡ್ತೀವಿ. ಪಾರ್ಶಿ ಹೊಡೆದ ಮೇಲೆ ಈ ಅಮ್ಮ ಬುಗುಲು ಬಿದ್ದು ಹೋದ್ಲು, ಪ್ರಾರ್ಥನೆ ಮಾಡಿದ್ದು. ಏಸಪ್ಪ ಪ್ರಾರ್ಥನೆ ಮಾಡಿಸಿದ್ಲು. ಏಸಪ್ಪ ಅಂದ್ರೆ ಏಸಪ್ಪ ಅಂದ್ರಲ್ಲ, ಇನ್ನೊಂದು ಹೆಸರು ಅನ್ನಕೈತಿ. ಅವಾಗ ನಾನೇನಂದೆ, ಅಮ್ಮ ಮರಣದಾತ್ಮ ಹೊಂದ್ಬಿಟ್ಟದೆ, ಅದು ಒಯ್ಯಕೈತಿದ್ದೆ. ಸಾಯುವಾಗಲೂ ಕೂಡ ಏನಿದ್ದ ಏಸಪ್ಪನ ಬಾಲ್ಯದ ಉಚ್ಚಾರ ಮಾಡ್ತಾ ಇಲ್ಲ, ನಂಬ್ತಾ ಇಲ್ಲಮ್ಮ ಅಂತ ಹೇಳಿದೆ. ಆತರ ಮಗಳಿಗೆ ಪ್ರಿಯವಾದವರೇ ಇಲ್ಲಿ ಗಂಡಮಲ್ಲಾಗಿತ್ತು. ಪ್ರಾರ್ಥನೆ ಬಂದು ದೇವರು ಸ್ವಸ್ಥ ಮಾಡಿದ. ಆತರ ಮಗಳಿಗೆ ಮದುವೆ ಆಗಿದ್ದಿಲ್ಲ ಪ್ರಿಯರೇ. ಅಮಾವಾಸ್ಯೆ ಪ್ರಾರ್ಥನೆಗೆ ಬಂದು ವಾರ ಪ್ರಾರ್ಥನೆ ಬಂದು ಪ್ರಿಯವಾದ್ರು ಎಷ್ಟೋ ಊರ್ಲಿದ್ದ ವರಗಳು ನೋಡಿ ಹೋದ್ರೂ ಫಿಕ್ಸ್ ಆಗಲಿಲ್ಲ. ಆ ಮಗಳಿಗೆ ಫಿಕ್ಸ್ ಆಯಿತು, ಮದುವೆ ಆಯಿತು. ಆಮೇಲೆ ಆತನಿಗೆ ಕೈ ಮುರಿದಿತ್ತು ಪ್ರಿಯರೇ. ಆ ಸಮಯದಲ್ಲಿ ಕಟ್ ಹಾಕಿದ ಸಮಯ ನೋವು ಬಾಧೆ ಹೋಗಿದ್ದಿಲ್ಲ. ಕೀರ್ತನ ತಗೊಂಡು ಹಚ್ಚಿದ ಮೇಲೆ ಅದಕ್ಕೆ ಬೇಸಾಯ್ತು ಪ್ರಿಯರೇ. ಇಷ್ಟೆಲ್ಲ ಆದ್ಮೇಲೆ ಆದ್ರೂ ಕೂಡ ಏನ್ ಸ್ವಲ್ಪ ನಿರ್ಮಾಣ ನಂಬಲಿಲ್ಲ ಪ್ರಿಯರೇ. ಎಷ್ಟು ಚಾನ್ಸ್ ಕೂಡ ನೋಡ್ರಿ ದೇವ್ರು. ಲಾಸ್ಟಿಗೆ ಬಂದ ದಿವಸ ಪ್ರಿಯವಾದವರೇ ಆತಗೆ ಪಾರ್ಶ್ವ ಬಂದಾಗ ನೋಡ್ರಿ, ಅವಾಗಾದ್ರೂ ಕೂಡ ನಂಬಲಿಲ್ಲ ಪ್ರಿಯರೇ. ಕೈ ಕಾಲು ಒಂದು ಕಡೆ ಹೋಗಿದ್ದಾವೆ. ಆ ಸಮಯದಲ್ಲಿ ಪ್ರಿಯವಾದವರೇ ನಂಬಲಾರದಂಥ ಸ್ಥಿತಿ. ಸಡನ್ ಆಗಿ ಆತ ಏನಾದ ಸತ್ತೋಗ್ಬಿಟ್ಟ. ಸತ್ತ ಮೇಲೆ ಈ ಅಮ್ಮ ಬಹಳ ದುಃಖಪಟ್ರು. ಯಾರು? ಕನಕಮ್ಮ. ಅಪ್ಪ ನಮ್ಮಪ್ಪ ಎಲ್ಲಿಗೆ ಹೋಗ್ಯಾನ, ನಮ್ಮ ದೊಡ್ಡಪ್ಪ ಎಲ್ಲಿಗೆ ಹೋಗ್ಯಾನ, ಸ್ವರ್ಗಕ್ಕೆ ಹೋಗ್ಯಾನ, ನರಕಕ್ಕೆ ಹೋಗ್ಯಾನ, ತೋರಿಸ್ಬೇಕು. ಹೌದಾ, ನಮ್ಮ ಪ್ರಾರ್ಥನೆ ಮಾಡೋಂತಗಮ್ಮ ತೋರಿಸ್ತಾನೆ. ಪ್ರಾರ್ಥನೆ ಮಾಡಿದಾಗ ಏನಾಯ್ತಮ್ಮ? ಕನಕಮ್ಮ ಬಂದೀಯಾ? ಬಂದಿ ನೀನ? ಬಂದಿ ಇಲ್ಲಿ ನೋಡಿ ಏನೇನಿಲ್ಲ ಸುಳ್ಳ ಹೇಳದ ನೋಡಿಯಾ? ಎದ್ದು ಸುಳ್ಳಿಗೆ ಜಾಗಿಲ್ಲ, ಸತ್ಯದ ಮಾಟ, ಮೃತ್ಯುಂಜಯ ಮಾಟ. ಅಲ್ಲೆಲ್ಲ ಹೇಳೋಣ. ಹಾ ನಿನಗೆ ನಿಮ್ಮ ಅಮ್ಮಗ ಸ್ವರ್ಗಮ್ಮ ನೀವು ನಂಬಿರಿ, ನನಗೆಲ್ಲಮ್ಮ ಭಯಂಕರ ಯಾತನೆ ಐತೆ, ದಗದಗ ಉರಿಯೋ ಬೆಂಕಿ ಐತೆ ಅಂತ ಹೇಳಿದ್ರಂತ ಪ್ರಿಯರೇ. ಎಲ್ಲ ಗಟ್ಟಿ ಚೊಬ್ಬ ಬದುಕಿರುವಾಗಲೇ ನಮ್ಮ
ತಮ್ಮ ನಾನು ನಂಬಲಿಲ್ಲ. ನೋಡ್ರಿ, ನರಕದಾಗ ಬಿದ್ದವರೆಲ್ಲ ಭೂಲೋಕದಲ್ಲಿ ತಮ್ಮ ಅಣ್ಣ ತಮ್ಮಂದಿರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ದೇವರು ಕೇಳಲ್ಲ. ಗೋಳಾಡ್ತಾರ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಈ ವಿಷಯವನ್ನು ಅವ್ರ ಅಪ್ಪ ಹೇಳಿದ್ನ ಬಂದ್ರೆ ಅವ್ರ ಅಪ್ಪ ಹೇಳಿದೆ, ಸುಮ್ಮನೆ ನೀನು ಹಳಪ ಹಿಡ್ಕೊಂಡಂಗ ಮಕ್ಕಳಿ, ಅದಕ್ಕಾಗಿ ಈಗ ಹಂಗ ಬಿದ್ದು ಅಂದಿಲ್ಲ. ಅವಾಗೇನಾಯ್ತು ಹಾ, ನಾನು ಹೇಳ ದಗ ಉರಿಯುವ ಬೆಂಕಿಯಲ್ಲೇ ಗೋಳಾಡ್ತಾ ಇದ್ದ ನಾವು. ನಾನು ನಂಬಲಿಲ್ಲ, ಈ ನರಕಕ್ಕೆ ಬಂದಿದ್ದೀನಪ್ಪ, ನೀವಾದ್ರೂ ನಂಬರಪ್ಪ ಅಂತ ಹೇಳ್ತಾ ಇದ್ದಾನ. ಎಲ್ಲ ಗಟ್ಟಿ ಹೆಚ್ಚು ಪಡಿ. ಹೌದಮ್ಮ, ಏಸಪ್ಪ ಸತ್ಯುಳ್ಳ ದೇವರಮ್ಮ, ನೀವು ಪ್ರಾರ್ಥನೆ ಹೋಗೋದು ಬಿಡಬಾರ್ರಿ ಅಂತಂದಂತ ಅವರಪ್ಪ. ಯೇಸು ಕ್ರಿಸ್ತ ಮಹಾರಾಜಗೂ ದೇವರಿಗೆ ಮಹಿಮೆ ಉಂಟಾಗ, ದೇವರಿಗೆ ಸ್ತೋತ್ರ ಉಂಟಾಗ. ನಂಬಿದರೆ ರಕ್ಷಣೆ, ನಂಬಲಾರದಿದ್ರೆ ಶಿಕ್ಷೆ. ಹಲ್ಲೆಲೂಯಾ. ಒಳ್ಳೇದು ಕೆಟ್ಟದ್ದು ಎರಡೇ ನಿಮ್ಮ ಮುಂದೆ ಇಟ್ಟಿದ್ದೇನೆ, ನೀವು ಯಾವುದನ್ನ ಅಷ್ಟೇ. ಹಲ್ಲೆಲೂಯಾ. ನೀನು ತಪ್ಪು ಮಾಡಬೇಕಾದ್ರೆ ನಿಮ್ಮ ಅಪ್ಪನ ಕೇಳಿ ಮಾಡಂಗಿಲ್ಲ. ನೀನು ತಪ್ಪು ಮಾಡಬೇಕಾದ್ರೆ ನಿನ್ನ ಗುರುವಿನ ಕೇಳಿ ಮಾಡಂಗಿಲ್ಲ. ನೀನು ಪಾಪ ಮಾಡಬೇಕಾದ್ರೆ ಇನ್ನೊಬ್ಬರ ಕೇಳಿ ಮಾಡಂಗಿಲ್ಲ. ಇವತ್ತು ನೀನು ನಿನ್ನ ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಆ ದೇವರು ನಿನ್ನ ಉಂಟು ಮಾಡಿದಂತ ಬಂದಿರುವಾಗ ಯಾರನ್ನ ಕೇಳಿ ಪಾಪ ಕಳ್ಕೊಳ್ಳೋದಲ್ಲ. ಮೈ ತಕ್ಕೋಬೇಕಾದ್ರೆ ಯಮಯ್ಯ ನಾ ಮೈ ತಕೊಳ್ಳೆ, ಹೇಳ್ತೀನಿ ಕೇಳಲ್ಲ, ನಾ ಮೈ ತಕೊಳ್ಳೆ ಅಲ್ರಿ, ನಾ ಮೈ ತಕೊಳ್ಳೆ ಅಂತಾರ ನೀವು. ಅರೆ, ದಿನ ಕಾಲಕೃತ್ಯ ಮುಗಿಸೋದು ನೀವು ಮುಗಿಸ್ತೀರಿ. ಯಾವ ನಾವು ಉಣ್ಲೆ ಇಲ್ಲ ಉಪವಾಸ ಇರೋದು ಅಂತ ಹೇಳ್ತಾರೆ. ನೀವು ಮೌನ ಮಾಡಕ್ಕೆ ಏನಾಯ್ತಾಗ ಅಂತ ಅನ್ನೋದಲ್ಲ. ಎಲ್ಲರೂ ಮನೆಗ ಕಿಟಗಟ್ಟು ಹಿಡ್ಕೊಂಡು ಮಾಡಕ್ಕೆ ಬ್ಯಾಸರು ಬಿಡ್ತಾವ. ಎದಕ್ಕೆ ಅಂತ ಅನ್ನೋದಲ್ಲ. ಹಾ, ಅದಕ್ಕಾದ್ರೆ ಕೇಳಿ ಮಾಡಂಗಿಲ್ಲ ಅಂತ. ಯಾವಾಗ ಪಾಪವನ್ನು ಕಳ್ಕೋಬೇಕಾದ್ರೆ ಈ ನಮ್ಮ ಮನೆ ಕೇಳಬೇಕ್ರೆ, ನಮ್ಮ ಅಪ್ಪನ ಕೇಳಬೇಕ್ರೆ, ನಮ್ಮ ಯಜಮಾನಿ ಕೇಳಬೇಕ್ರೆ. ಅವ್ರ ಪ್ರಾರ್ಥನೆ ಬಂದಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರೇನಂದ್ರೆ ಹೋಗಿ ನೀನು ನಲ್ಲ ಕೂತೇನೇನು ಎಂಥದ್ದು ಹುಚ್ಕೊಡಿ ನೀನು, ಏನೋ ನಮಗೆ ಬೇಲಾಗತ್ತಲ್ಲ, ಹೋಗಮ್ಮ ಬರವ ಅಂದ್ರೆ ಅರ್ಥ ಏನು? ಕೆಲಸಕ್ಕ ಕರಿಬೇಡ, ಊಟಕ್ಕ ಮರಿಬೇಡ. ಈ ಸಾಲಿನವ್ರು ಎಲ್ಲಿ ತರ ಆಗ್ತಾರ ಊಟ? ಒಂದ್ ದಿವಸ ಬರುತ್ತೆ, ಗೇಟ್ ಹಾಕ್ಬಿಡ್ತಾರೆ. ಏನು ಬಾರಿ ಶಾಣೆ ಇದೆಯಪ್ಪ, ಈ ದಿವಸ ಫ್ರೀ ಸಿಗ್ತಪ್ಪ, ಈಗ ಸಿಗಲ್ಲ. ಎಲ್ಲ ಗಟ್ಟಿ ಮಾಡೀವಿ, ಏನೋ ಲಿಮಿಟ್ ಇಟ್ಬಿಟ್ಟಿವಿ. ಯಾರು ತಗೊಂಡಿದಾರ ಅವ್ರಿಗೆ ಮಾತ್ರ ಇದೆ, ತಗೊಳ್ಳಾರ್ದವ್ರಿಗಿಲ್ಲ. ಯಾರಿಗೆ ಆಧಾರ್ ಕಾರ್ಡ್ ಐತ ಅವ್ರಿಗೆ ಮಾತ್ರ ಸೆಲೆಕ್ಟ್, ಯಾರಿಗೆ ರೇಷನ್ ಕಾರ್ಡ್ ಐತ ಅವ್ರಿಗೆ ಮಾತ್ರ ನಾವು ರೊಕ್ಕ ಕೊಡ್ತೀವಿ. ಏನು ರೇಷನ್ ಕೊಡ್ತೀವಿ. ಆ ರೇಷನ್ ಕಾರ್ಡ್ ಇರ್ಲಾರ್ದವ್ರಿಗೆ, ಅಕ್ಕಿ ಕಾರ್ಡ್ ಇರ್ಲಾರ್ದವ್ರಿಗೆ ಇಲ್ಲ. ಮತ್ತೆ ಅವಾಗ ಕೊಡ್ತಿದ್ರಲ್ಲಮ್ಮ, ಅವಾಗ ಎಷ್ಟು ಕಡಿಮೆ ಬರ್ತದವು, ನಾವು ₹1 ಜಾಸ್ತಿ ಮಾಡಿ ಕೊಡ್ತಿದ್ವಿ. ಹೌದಾ? ಅವಾಗ ದೇವರು ಕೃಪೆ ತೋರಿಸಿದ್ದ, ಅವಾಗ ನಿಮ್ಗೆ ಆಶೀರ್ವಾದ ಇತ್ತು. ಆಶೀರ್ವಾದ ಮಾಡಿದ ಒಂದ್ಸಲ ಅನ್ಕೊಂಡಾರೆ ಇನ್ನಾದ್ರೂ ಕೊಡಿ, ಬರೀ ಆಶೀರ್ವಾದ ತಗೊಂಬಕ್ಕಿದ್ರಾಗ್ಲಿ. ಇವರು ಬದಲಾವಣೆ ಆಗಲಿಲ್ಲ, ದುಡಿಯೋರಲ್ಲ, ಸೋಮಾರಿಗಳಂತ ತಿಳ್ಕೊಂಡು ಏನ್ ಮಾಡಿದ ದೇವರು ಬಂದು ಮಾಡಿದೆ. ಎಲ್ಲ ಕಟ್ಟಿತು. ಇವತ್ತು ನೀನಾದ್ರೂ ಅಷ್ಟೇ, ಕಾರ್ಡ್ ತಗೊಂಡು ಕೈಲಾಸ ಸಿಗುತ್ತೆ. ಎಲ್ಲ ಜನರು ತಗೊಳ್ಳೋದು ಬಿಟ್ಟು ಇಲ್ಲೇ ಇಟ್ಟರೆ ಎಲ್ಲ ಇಲ್ಲೇ ಅಲ್ಲೇ ಹುಡುಕೋದು ಅವಶ್ಯಕತೆ ಇಲ್ಲೇ ಇದ್ದೆ, ಇಲ್ಲೇ ಹುಡುಕಬೇಕು. ಯಾಕೆ ಇಲ್ಲೇ ಮಾಡಿರೋದು ತಪ್ಪು, ಇಲ್ಲೇ ನೀನು ಕಂಡುಕೊಂಡಿಲ್ಲ ದೇವ್ರನ್ನ ಬರೆದಲ್ಲ, ಇಲ್ಲೇ ಕಂಡುಕೊಳ್ಬೇಕಂತ ತಿಳ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ. ಖಂಡದೋಪಾದಿಯಲ್ಲಿರುವ ಮಹಾದೇವರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೀರ್ತನೆ 102 27. ನೀನಾದರೂ ಏಸಪ್ಪ ಯಾವಾಗಲೂ ಏಕ ರೀತಿಯಾಗಿರ್ತಾನೆ. ಎರಡು ನಮೂನೆ ಇಲ್ಲ, ಏಕ ರೀತಿಯಾಗಿರ್ತಾನೆ.
ಒಂದ್ಸಲ ಕೆಮ್ಸಿದ್ರೆ ಮುಗಿತು, ಇನ್ನೊಂದ್ಸಲ ನಿಂತ ಎತ್ತಿಡಂಗಿಲ್ಲ ಅದ. ನಾವದೇನ್ ಮಾಡ್ತೀವಿ, ಸ್ವಲ್ಪ ದಿವಸ ಮುಚ್ಚಿಟ್ವಿ, ಆಮೇಲೆ ಏನೋ ಸ್ವಲ್ಪ ಹೌದು ಅವತ್ತು ತಣ್ಣ ಮಾಡಿದ್ದು ಈಗ ಬಿಡ್ತಾಳ. ಎಲ್ಲಿ ಹೋದ್ರೂ ಬದಲಾವಣೆ ಆಗಂಗಿಲ್ಲ, ಎಲ್ಲ ಕರ್ಕೊಂಬಿಡ ಅಲ್ಲೇ. ಹೌದಾ? ಬುದ್ಧಿ ಬದಲಾವಣೆ ಆಗಲ್ಲ. ನಾವು ಆದ್ರ ದೇವರು ಹಂಗಲ್ಲ. ಒಂದೇ ನಮೂನೆ ಒಂದ್ಸಲ ಕ್ಷಮಿಸ್ಕೊಂಡು ಮುಗಿತು, ತಿರುಗಿ ನಿಂದ ಹೆಚ್ಚು ಹಾಕಲ್ಲ. ಕಲಾಸ್ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿಬಿಡ್ತಾನೆ, ಡಿಲೇಟ್ ಮಾಡಿಬಿಡ್ತಾನೆ, ಎರಡು ಗಂಟೆ ಇದ್ದು ಬಿಡ್ತಾನೆ. ನಾವು ಡಿಲೇಟ್ ಮಾಡಿದ್ವಿ ಸಮಾಜ ಯಾವುದೋ ಒಂದು ಐತಂತ, ಅದನ್ನ ಓಪನ್ ಮಾಡಿದ್ರೆ ಡಿಲೇಟ್ ಯಾವ್ಯಾವ ಮಾಡಿ ಎಲ್ಲ ಹೊರಗೆ ಬರ್ತಾವ ಅಂತ. ಮೊನ್ನೆ ಟಿವಿಗೆ ಹೇಳಿದ್ರು ಪ್ರಿಯರೇ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲಿಯ ಆಪ್ಷನ್ಸ್ ಐತಂತ ತುಂಬ. ಈ ಆಪ್ ನಾವು ಎದ್ರಲ್ಲಿ ಹೋಗ್ಬೇಕು, ಗೂಗಲ್ ಆ್ಯಪ್ ಏನೇನು ಅಂತಾರೆ ನಮ್ಗೆ ಗೊತ್ತಿಲ್ಲ. ಅಲ್ಲಿಯ ದೇವ್ರಿಗೆ ಭಯ ಉಂಟಾಗಲಿ, ದೇವ್ರಿಗೆ ಸಾತ್ರ ಉಂಟಾಗಲಿ. ಈ ಮಾನವರಿಗೆ ಡಿಲೇಟ್ ಮಾಡಿದ್ವಿ ಓಪನ್ ಮಾಡ್ಬೇಕಾದ್ರೆ ಆ ಭಗವಂತನಿಗೆ ಅದೊಂದು ಏನ್ ಗೊತ್ತಾ, ಡಿಲೇಟ್ ಮಾಡಿದ್ರೆ ಮುಗಿ ನೆಪ್ಪೆ ಮಾಡಲ್ಲ, ಎಲ್ಲಿ ಕಟ್ಟಿದ್ರು. ಅಲ್ಲಿಯ ಯಾಕೆ ಗೊತ್ತಾ, ನಿನ್ನ ಪ್ರತಿಯೊಬ್ಬ ಮಾನವನ ದೇವರು ಈ ಲೋಕದಲ್ಲಿ ಉಂಟು ಮಾಡಿ ಕಳಿಸಿರ್ಬೇಕಾದ್ರೆ ಪಾಪ ಹಚ್ಚಿ ಯಾರಿಗೂ ಕಳಿಸಿಲ್ಲ. ನೀತಿವಂತರನ್ನಾಗಿ ಆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಪ್ರೀತಿಸಲು ಪ್ರಸಂಗಿ ಗ್ರಂಥದಲ್ಲಿ ನಾವು ನೋಡ್ತೀವಿ ಪ್ರಿಯರೇ, ಪ್ರಸಂಗಿ ಗ್ರಂಥದಲ್ಲಿ ನಾವು ನೋಡ್ತೀವಿ ಪ್ರಿಯರೇ. ಅಲ್ಲಿಲೂಯ, ದೇವರಿಗೆ ಮಹಿಮೆ ಉಂಟಾಗುತ್ತೆ. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ 29ನೇ ವಚನ, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಯುಕ್ತಿಗಳು ಉಪಾಯ ಮಾಡಿಕೊಂಡರಂತವ್ರು. ಅಲ್ಲಿಯ ದೇವರ ಒಂದು ಇದ್ರ ಮುಂದೆ ನಿನ್ನ ಆಲೋಚನೆ ಏನು ಕೂಡ ನಡೆಯದೇ ಇಲ್ಲ. ಎರಡು ಗಂಟೆ ಮರ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀನು ಈ ಲೋಕದೊಳಗ ಸಮಾಧಾನವಾಗಿರ್ಬೇಕಾ, ಶಾಂತಿಯಾಗಿರ್ಬೇಕಾ, ಆನಂದದಿಂದ ಇರಬೇಕಾ, ಆರೋಗ್ಯವಾಗಿರ್ಬೇಕಾ, ನೆಮ್ಮದಿಯಲ್ಲಿ ನೀನು ನೆಲೆಗೊಳ್ಳಬೇಕಾ. ಆದ್ರೆ ನೀನೇನು ಮಾಡಬೇಕು? ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1, 2, 3. ಆದಿಯಲ್ಲಿ ವಾಕ್ಯವಿತ್ತು. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1, 2, 3. ನಾನೇ ನಿಜವಾದ ದ್ರಾಕ್ಷಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಈಗ ಯೇಸು ಸ್ವಾಮಿಗೆ ನಾವೇನಾಗ್ಬೇಕು? ಅಂಟಿಕೊಂಡಿರ್ಬೇಕಂತ. ದೇವರಿಗೆ ನಾವು ಅಂಟಿಕೊಂಡಿದ್ರೆ ಅಂಟಿಕೊಂಡ ಮೇಲೆ ಏನ್ ಕೊಡ್ಬೇಕು? ಹೆಚ್ಚು ಫಲ ಕೊಡಬೇಕಂತ. ಫಲ ಕೊಡುವ ನಾವು ಮಕ್ಕಳಾಗಬೇಕು. ಫಲ ಕೊಡ್ಲಾರ್ದಂಗಿದ್ರೆ ನಾವೇನ್ ದೇವ್ರ ಏನ್ ಮಾಡ್ತಾನೆ? ಆ ಕೊಂಬಿನ ಮುರಿದು ಹಾಕ್ತಾನಂತ. ಎಲ್ಲಿ ಗಟ್ಟಿ ಫಲ ಕೊಡೋದಂದ್ರೆ ಏನು? ಪ್ರೀತಿ. ಫಲ ಕೊಡೋದಂದ್ರೆ ಏನು? ತ್ಯಾಗ. ಫಲ ಕೊಡೋದಂದ್ರೆ ಏನು? ತಾಳ್ಮೆ. ಫಲ ಕೊಡೋದಂದ್ರೆ ಏನು? ಪರಿಶುದ್ಧವಾದ ಜೀವಿತ. ಫಲ ಕೊಡೋದಂದ್ರೆ ಏನು? ಇನ್ನೊಬ್ಬರನ್ನ ವಿಶ್ವಾಸದಿಂದ ಕಾಣುವಂಥದ್ದು. ಪ್ರಿಯವಾದವರೇ, ಆ 9 ಫಲಗಳಿದೆವು ಪ್ರಿಯರೇ. ಆ ಫಲಗಳು ದೇವರನ್ನ ನಂಬಿದ ಮೇಲೆ ನಮ್ಮೊಳಗಿಂದ ಹೊರಗೆ ಬರ್ಬೇಕಂತ. ಗಲತದೊಳಗಿದೆಯಲ್ಲ, ಅಲ್ಲಿಲೋಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ. ದೇವರ ಆತ್ಮನಿಂದ ಉಂಟಾಗುವ ಫಲಗಳೇನು? ದೇವರ ಆತ್ಮನಿಂದ. ದೇವರ ಆತ್ಮ ಯಾವಾಗ ಬರುತ್ತಾ? ದೇವ್ರ ನಂಬಿದ ಅದರ ಆತ್ಮ ನಮ್ಮೊಳಗೆ ಬರುತ್ತೆ. ಎಲ್ಲಿ ಗಟ್ಟಿತ್ತು ಪ್ರಾಪಂಚಿಕ ಆತ್ಮ ನಮ್ಮಿಂದ ಹೊರಟು ಹೋಗುತ್ತೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಅಲ್ಲಿಲೋಯ. ಪ್ರೀತಿ, ಸಂತೋಷ. ಪ್ರೀತಿ ನಿನ್ನಲ್ಲಿ ಏನಿರ್ಬೇಕು? ಪ್ರೀತಿ ಇರಬೇಕು. ಪ್ರೀತಿ ಇದ್ರೆ ನಿನ್ ಕೋಪ ಬರಲ್ಲ. ಪ್ರೀತಿ ಇದ್ರೆ ನಿನ್ ಕಕ್ಷೆ ಬರಲ್ಲ. ಪ್ರೀತಿಯಿಂದ ಬಂದ್ರೆ ನೀತಿಗೆಟ್ಟು ನಡೆಯಲ್ಲ. ಪ್ರೀತಿ ಇದ್ರೆ ಯಾರನ್ನ ದ್ವೇಷ ಮಾಡಲ್ಲ. ಆ ಪ್ರೀತಿ ದೇವರ ಪ್ರತಿರೂಪ. ಪ್ರೀತಿ ದೇವರ ಸ್ವರೂಪ. ಬೇಸಲ್ಲ ಅಂದ್ರೆ ದೇವರ ಆತ್ಮ ನಿನ್ನೊಳಗೆ ಸ್ಪಷ್ಟವಾಗಿ ಅದೇನಂತ ನಿದರ್ಶನ. ಬೇಸಲ್ಲ. ಪ್ರೀತಿ, ಸಂತೋಷ. ಸಂತೋಷ. ಪ್ರೀತಿ ಇದ್ರೆ ನಿನ್ ಸಂತೋಷ ಇರುತ್ತೆ.
ಪ್ರೀತಿ ಇರ್ಬೇಕಾದ್ರೆ ಸಂತೋಷ ಬರೋಂಗಲ್ಲ. ಯಾಕೆ ಗೊತ್ತಾ? ಒಬ್ಬರ ಮೇಲೆ ಪ್ರೀತಿ ಇರ್ತಾ ಇನ್ನೊಬ್ಬರ ಕಂಡ್ರು ಕುರ್ರು, ಅವ್ರು ಕಂಡಾಗ ಸಂತೋಷ. ಬಂದ್ರೆ ಮಾತಾಯ್ತು ಮಾತು ನೋಡ್ತಾರೆ ಅವ್ರು ಬರ್ತಾರೆ. ಇಷ್ಟು ಸಲ ಈಗ ಬರೋಣ ಚಾ ಕುಡ್ರೆ ನಂಗಲ್ಲ, ಉಂಡ್ರ ನಂಗಲ್ಲ, ತಿಂದ್ರ ನಂಗಲ್ಲ ಬರ್ತಾರೆ. ಬಂದ್ರೆ ಅದ್ರ ಅರ್ಥ ಏನು? ಸೂರ್ಯ ಮಾತ ಬಂದ್ರೆ ಅಷ್ಟೇ. ಇವರಿಗೆ ಕೊಡ್ರಿ, ಇವರಿಗೆ ತಿನ್ರಿ, ಇವರಿಗೆ ಹೊಟ್ಟೆ ಹಾಕಿರಿ, ಅವರಿಗೆ ಇಲ್ಲ. ಇದೇನ್ರಿ ಇದು? ಪ್ರೀತಿ ಅಲ್ಲ, ಕಡಿಮೆ ಬಿಟ್ಟು ಪ್ರೀತಿ. ಕೆಲವರಿಗೆ ತನ್ನ ಬಂಧು ಬಳಕ್ ಮಾತ್ರ ಭಾರಿ ಪ್ರೀತಿ. ಯಜಮಾನ ಬಂಧು ಬಳಕ್ ಕಾಡ್ಬಿಟ್ರೆ ಮುಗದಾಗ ಬೆಂಕಿ ಕಂಡಂಗ ಅದ. ಅಲ್ಲಿಲ್ಲಯ್ಯ, ಅಕಸ್ಮಾತ್ ರೊಟ್ಟಿ ಸುಡೋ ಹೊತ್ನಾಗ ಅಕಸ್ಮಾತ್ ಹಂಸನ್ನ ಬೆಂಕಿ ಕಂಡಂಗ ಆಗದಲ್ಲಿ ಇವರಿಗೆ ಅವ್ರು ನೋಡಿಬಿಟ್ರೆ ಹಂಗ ತಕ್ಕ ಉರಿತಿರ್ತಾರೆ. ಹಿಂಗಾಗಿ ಕೆಲವ್ರಿಗೆ ಏನಿಲ್ಲ, ಬೇರೆಯವ್ರ ಅನ್ನಪ್ಪ ಅಂದ್ರ ಅಯ್ಯಕ್ಕೆ ಎಷ್ಟು ಚಲೋ ಮಾಡ್ತಾವೆ, ಅಯ್ಯಮ್ಮ ಎಷ್ಟು ಚಲೋ ಮಾಡ್ತಾವೆ ಅಡಿಗೆ, ಏನನ್ನ ಕಳಿಸಾಳಲ್ಲ ಪಾಪ ಮನೆಗೆ ಮುಂಜಾನೆ ಸಂಜೆ ತನ ದನ ದುಡ್ದು ಹೇಳಿದ್ದೆಲ್ಲ ಮಾಡಿ ಕೊಡ್ತದಳ. ಉಪ್ಪ ಹಾಕಿರ್ಬೇಕು, ಖಾರ ಹಾಕಿರ್ಬೇಕು, ಅತ್ತೆ ಮಾಡೋದು ಗೊತ್ತಿಲ್ಲ. ಸ್ವಲ್ಪ ಮಾಡಿದ್ರೆ ಎಷ್ಟು ಚಂದ ಇರ್ತದೆ. ಅಯ್ಯಮ್ಮ ಎಷ್ಟು ಚಲೋ ಮಾಡ್ತಾವ. ಇದೆಲ್ಲ ಮನೆ ಗಿಡ ಇದ್ದಂಗೆ. ಮನೆ ಗಿಡ ಏನ್ ಮಾಡುತ್ತೆ? ಬೆಳೆಸೋ ದೇವ್ರು, ಹಾಕೋ ದೇವ್ರು, ಪಕ್ಕದ ಮನೆಗೆ ಚಾಚಿರುತ್ತ ಜಗಳ ಮೈಂಡ್ ಅವರು ಕೈಲ ಆ ಕಡೆ ಇರುತ್ತ, ಆ ಕಡೆ ಬಿಡ್ತಾವ, ರುಚಿ ಬಿದ್ದಾಗ ಅವ್ರು ತಿಂತಾರೆ. ಅದ್ರ ಬೆಳೆಸಿದ್ದಾರೆ ಇವರು ಪಾಪ. ಈ ಅಮ್ಮ ಎಲ್ಲ ಉಳಿಸ್ತಾಳ, ತಿನ್ನಿಸ್ತಾಳ, ಇಲ್ಲ ಮಾಡಕ್ಕೆ ಬರಲ್ಲ. ಫಸ್ಟ್ ಫಸ್ಟಿಗೆ ಅಪ್ಪ ಅಮ್ಮನ ಮರ್ತು ಬಿಡ್ತಾನೆ. ಏನ್ ಗೊತ್ತಾ ಅಮ್ಮಂಗೆ ನಿನ್ ಸಸಿ ಭಾರಿ ಚಂದ ಮಾಡ್ತಾಳ. ಚಾ ಮಾಡಿದ್ರೆ ಕೇಟ್ ಇದ್ದಂಗೆ ಇರ್ತಾಳ. ಚಾ ಮಾಡಿದ್ರೆ ಕೇಟ್ ಆಗ್ತಾಳ. ಅದ್ರ ಅರ್ಥ ಏನು? ಪ್ರೀತಿ ಇದ್ದವಾಗ. ಯಾಕ 1, 2, 3 ಮಕ್ಕಳು ಆದವ ಅವಾಗ ಕಡಿಮೆ ಆಯ್ತು. ಏಸಪ್ಪನ ಪ್ರೀತಿ ಹಂಗಲ್ಲ, ಯಾವಾಗ ನಿತ್ಯ ನಿರಂತರ ಇರುವ ಪ್ರೀತಿ ಬರಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ. ಏಸಪ್ಪನ ಮಕ್ಕಳು ಕೂಡ ನಿತ್ಯ ನಿರಂತರವಾಗಿ ಇರುವ ಪ್ರೀತಿಯನ್ನು ಧರಿಸಿಕೊಳ್ಬೇಕು ಬೇಕಲ್ಲ. ಅದು ನಿನ್ನೊಳಗಿದ್ನಪ್ಪ ಅಂದ್ರೆ ಪರವಾಗಿಲ್ಲ. ಇನ್ನೊಂದ್ಸರಿ ಏನಾಗುತ್ತೆ ಗೊತ್ತಾ? ಯಾವಾಗಲೂ ಕೆಲಸ ಮಾಡಕ್ ಬರ್ತಿರ್ತಾರೆ ಅಂತ ತಿಳ್ಕೊಳ್ಳಿ. ಲೋಕಸ್ಥರು ಏನ್ ಮಾಡ್ತಾರೆ? ಅಕಸ್ಮಾತ್ ಆವತ್ತ ಬರಲ್ಲ, ಬರ್ತವಂತ ಹೇಳ್ತಾರೆ, ಬಂದಿರೋದಲ್ಲ ತಿಳ್ತಾರೆ. ಲೋಕಸ್ಥರು ಏನ್ ಮಾತಾಡ್ತಾರೆ? ಆಕಾಶ ಹತ್ರ ಅಮಾಸೆ ಇರ್ತಾನೆ, ಆಕೆ ಬರ್ಲಕ್ಕ ಆಗಿದ್ದೇನೆ, ಆತ ಬರ್ಲಕ್ಕ ಆಗಿದ್ದೇನೆ, ಬೇಕಾದಷ್ಟು ಮಂದಿ ಬರಲ್ಲ. ಬಂದ್ರೆ ಅವ್ರಿಗೆ ಲಾಭ ಆಗಿರುತ್ತೆ, ನಮಗೇನು? ಲೋಕಸ್ಥ. ಅದೇ ದೇವ್ರ ಮಕ್ಕಳು ಏನಂತ ಗೊತ್ತಾ? ಪ್ರೀತಿ ಇರುತ್ತೆ ಅವರಿಗೆ. ಅಯ್ಯೋ ಯಾವಾಗಲೂ ಬರ್ತದೆ, ಇವತ್ತು ಬಂದಿಲ್ಲ, ಏನೋ ಕೆಲಸ ಇದ್ದಂಗೆ ಐತಿ. ಅರ್ಥ ಮಾಡಿಕ್ಯಾರಿ. ಅದಕ್ಕೋಸ್ಕರವಾಗಿ ದೇವ್ರು ಹೇಳ್ತಾ ಇದ್ದೀನಿ, ಪ್ರೀತಿ ನಮಗೆ ಕಡಿಮೆ ಆಗಿದೆ, ಪ್ರೀತಿ ನಮಗೆ ತಣ್ಣಗಾಗಿದೆ. ನಾವೇನ್ ಮಾಡ್ಬೇಕು? ಆ ಪ್ರೀತಿಯನ್ನು ಪಡೆದುಕೊಳ್ಬೇಕು, ಆ ಪ್ರೀತಿಯನ್ನು ಬೆಳೆಸಬೇಕು. ಬೆಳೆದಲ್ಲ ಆ ಪ್ರೀತಿ ದೇವರ ಪ್ರತಿರೂಪವನ್ನು ಲೋಕಕ್ಕೆ ತೋರಿಸಿಕೊಡುವಂತದಾಗಿದೆ. ಬೆಳೆದಲ್ಲ ಮಹಾರಾಜ್ ಕೂಸಿ ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಅದೇ 27ನೇ ವಚನ ಕೀರ್ತನೆಗಳು. ನೀನಾದ್ರೂ ಏಕ ರೀತಿಯಾಗಿರ್ತಿ, ನಿನ್ನ ವರ್ಷಗಳು ಮುಗಿದು ಹೋಗುವುದಿಲ್ಲ. 102:27. ನಿನ್ನ ಸೇವಕರ ಮಕ್ಕಳು ಬಾಳುವರು, ಅವರ ಸಂತತಿಯವರು ನಿನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿರುವರು. ಸ್ಥಿರವಾಗಿ ನಿಲ್ಲಿಸುವಂತ ಆ ದೇವರು ನಿಮ್ಮ ಸಂಗಡ ಮಾತಾಡ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯಗಳನ್ನ ಮೇಲೆ ಆತ್ಮಗಳ ನಾಮಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ದೇವ್ರನ್ನ ಯಾಕೆ ನಂಬಬೇಕು? ಆತ ದೇವರು, ಅದಕ್ಕಾಗಿ ನಂಬಬೇಕು. ದೇವ್ರನ್ನ ಯಾಕೆ ನಂಬಬೇಕು? ಆ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿ ಲೋಕ ಕಳಿಸಿದಾನ, ಅದಕ್ಕಾಗಿ ನಂಬಬೇಕು. ದೇವ್ರನ್ನ ಯಾಕೆ ನಂಬಬೇಕು? ದೇವಲೋಕದಿಂದ ಈ ಲೋಕ ಕಳಿಸಿದಾನೆ. ಆ ದೇವರು ಪರಿಶುದ್ಧನಾಗಿರುವುದರಿಂದ
ನೀವು ಕೂಡ ಈ ಲೋಕದೊಳಗೆ ಪರಿಶುದ್ಧರಾಗಿ ಇರುವುದಕ್ಕಾಗಿ ಆತನ ನಂಬಬೇಕು. ದೇವರನ್ನ ಯಾಕೆ ನಂಬಬೇಕು? ನೀವು ಈ ಲೋಕಕ್ಕೆ ಬಂದಿದ್ದೀರಿ, ಮತ್ತೆ ಆ ಲೋಕಕ್ಕೆ ಹೋಗಬೇಕಾದ್ರೆ ಆತನ ನಂಬಬೇಕು. ಹಲ್ಲೆಲೂಯಾ. ದೇವರನ್ನ ಯಾಕೆ ನಂಬಬೇಕು? ಈ ಲೋಕಕ್ಕೆ ಬಂದಾಗ ಈ ಲೋಕದಿಂದ ಆ ಲೋಕಕ್ಕೆ ಹೋಗುವುದರೊಳಗೆ ಇನ್ನೊಂದು ಲೋಕಕ್ಕೆ ಒಯ್ಯುವಂತ ಕೆಟ್ಟ ಸ್ವಭಾವ ಈ ಲೋಕದೊಳಗೆ ಐತೆ. ಅದನ್ನ ಜಯಿಸುವುದಕ್ಕಾಗಿ ದೇವರನ್ನು ನಾವೇನ್ ಮಾಡಬೇಕು? ನಂಬಬೇಕು. ಎಲ್ಲ ಗಟ್ಟಿ ಮಾಡಬೇಕು. ಮಹಾರಾಜ್ ಕೂರಿಸಿ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ವಿಶ್ವದಲ್ಲಿ ಎಲ್ಲರ ಎದುರಿಸಿಕೊಳ್ಳೋಣ. ಸ್ತೋತ್ರಕರ್ತನೇ, ಪರಿಶುದ್ಧನಾದ ದೇವರೇ, ಪರಲೋಕದ ತಂದೆ ಸ್ವಾಮಿ, ಒಳ್ಳೆಯ ರೀತಿಯಲ್ಲಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ರಾಜನೇ, ವಿಶೇಷವಾಗಿ ಸ್ವಾಮಿ ಕರ್ತನೆ, ನಿನ್ನನ್ನು ಯಾವ ಒಂದು ಕಾರಣಕ್ಕೋಸ್ಕರವಾಗಿ ನಾವು ನಂಬಬೇಕಾಗಿದೆ ಎಂಬುದಾಗಿ ಒಂದು ಒಳ್ಳೆಯ ಮಾತುಗಳನ್ನು ಸ್ವಾಮಿ ಕರ್ತನೆ ದೈವ ಸೇವಕರ ಮೂಲಕವಾಗಿ ನಮ್ಮೆಲ್ಲರಿಗೂ ಒದಗಿಸಿ ಕೊಟ್ಟಿದ್ದೆ. ಸ್ತೋತ್ರ. ವಿಶೇಷವಾಗಿ ಆ ವಾಕ್ಯವನ್ನ ಕೇಳಿ ನಾವು ಫಲ ಕೊಡುವ ಮಕ್ಕಳಾಗುವಂತೆ ನೀನೇ ಸಹಾಯ ಮಾಡಿ ಬಲಪಡಿಸಿ ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ತಂದೆ. ಆಮೇಲೆ ಸಂದರ್ಭದಲ್ಲಿ ಎಲ್ಲರೂ ಮೊಣಕಾಲು ಬರೋಣ.